Hi, hello student. Today we are discuss about very important chapter in your mathematics, in your 12th class syllabus. Class 12th mathematics first new syllabus, chapter number 3, trigonometric functions. Okay, dear student, we have already studied in your 11th class trigonometry part 1 and part 2 chapters. All of you know about in your 11th class syllabus. In what is your 12th class syllabus? Your 12th class syllabus, in your 11th class, part 1 and part 2, that continuation part is trigonometric functions. Means, dear student, ನೀವೇನು ಇಲ್ಲಿವರೆಗೂ 11th ಕ್ಲಾಸಿಗೆ ಏನು ಪಾರ್ಟ್ 1 ಪಾರ್ಟ್ 2 ಟ್ರಿಗ್ನೋಮೆಟ್ರಿಕ್ ಟಾಪಿಕ್ಸನ್ನು ಸ್ಟಡಿ ಮಾಡಿರಲ್ಲ, ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಅದು ಎಲ್ಲಿ ನೀವು ಸ್ಟಾಪ್ ಮಾಡಿರಲ್ಲ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಇರೋದು ನಮಗೆ ಯುವರ್ 12th ಸಿಲೆಬಸ್. ನಿಮಗೆ 12th ಸ್ಟ್ಯಾಂಡರ್ಡಿಗೆ ಏನು ಸಿಲೆಬಸ್ ಇರುತ್ತೆ ರೀ, ನೀವೆಲ್ಲಿ 11th ಕ್ಲಾಸಿಗೆ ಸ್ಟಾಪ್ ಮಾಡಿರಲ್ಲ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ನೀವು 12th ಸಿಲೆಬಸ್ಸಿಗೆ ಇರುತ್ತೆ. ನೀವು ನಾವು ಇಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಬೇಕು. ಯಾಕಂದರೆ ನೀವು 12th ಪಾರ್ಟ್ 1 ಪಾರ್ಟ್ 2 ಸ್ಟಡಿ ನೀಟ್ ಫಾರ್ಮುಲಾಸ್ಗಳು ಮತ್ತು ರೂಲ್ಸ್ಗಳ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ 12th ಮ್ಯಾಥಮೆಟಿಕ್ಸ್ ಏನು ಅಂಡರ್ಸ್ಟ್ಯಾಂಡ್ ಆಗೋದು ಡಿಫಿಕಲ್ಟ್ ಆಗುತ್ತೆ. ಓಕೆ, ನೀವು ಆಲ್ರೆಡಿ ಪಾರ್ಟ್ 11th ಕ್ಲಾಸ್ ಸಿಲೆಬಸ್ ಪರ್ಫೆಕ್ಟ್ ಇದ್ರಿ ಅಂತಂದರೆ ಏನು ಡಿಫಿಕಲ್ಟಿ ಹೋಗಂಗಿಲ್ಲ. ಬಟ್ ನಿಮ್ಗೆ ಟ್ರಿಗ್ನೋಮೆಟ್ರಿ ಒಳಗೆ ಏನು ಕಲಿತೀವಿ ಮತ್ತು ಟ್ರಿಗ್ನೋಮೆಟ್ರಿ ನಾವು ಯಾಕೆ ಕಲಿಬೇಕು ಮತ್ತು ಟ್ರಿಗ್ನೋಮೆಟ್ರಿ ಕಲಿಯೋದ್ರಿಂದ ನಮಗೆ ಏನು ಯೂಸ್ ಅದ, ಯಾಕೆ ಕಲಿಬೇಕು ಟ್ರಿಗ್ನೋಮೆಟ್ರಿನ? ನೀವು ಐ ಥಿಂಕ್ ಈ ಅಪ್ ಟು 6th or 7th ಸ್ಟ್ಯಾಂಡರ್ಡಿಂದ ನೀವು ಟ್ರಿಗ್ನೋಮೆಟ್ರಿನ ಕಲಿತಾ ಬಂದಿರಿ. ಓಕೆ, ನೀವು ಟ್ರಿಗ್ನೋಮೆಟ್ರಿ ಯಾಕೆ ಕಲಿಬೇಕ್ರಿ? ನಮಗೆ ಅದರಿಂದ ಏನು ಯೂಸ್ ಅದ, ಬಟ್ ಅದ್ರಾಗ ಏನು ಕಲಿತೀವಿ ಟ್ರಿಗ್ನೋಮೆಟ್ರಿ ನಾವು ಏನು ಕಲಿಲಾಕತ್ತೀವಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಡೈರೆಕ್ಟಾಗಿ ನಿಮಗೆ ಡೈರೆಕ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇವಾಗ 12th ಸಿಲೆಬಸ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ನೀವು ಬೇಸಿಕ್ ನಾಲೆಜ್ ಯಾರಿಗೆ ಇರುತ್ತಲ್ಲ, ಈಗ ಅಪ್ ಟು ಇಲ್ಲಿವರೆಗೆ ನಾವು 6th ಸ್ಟ್ಯಾಂಡರ್ಡಿಂದ 11th ಸ್ಟ್ಯಾಂಡರ್ಡ್ವರೆಗೆ ಅಥವಾ 8th ಸ್ಟ್ಯಾಂಡರ್ಡಿಂದ 11th ಸ್ಟ್ಯಾಂಡರ್ಡ್ವರೆಗೆ ಏನು ಟ್ರಿಗ್ನೋಮೆಟ್ರಿ ಸ್ಟಡಿ ಮಾಡಿರಲ್ಲ ಅದೆಲ್ಲ ನಿಮ್ಗೆ ಗೊತ್ತಿತ್ತು ಅಂತಂದರೆ ನೋ ಪ್ರಾಬ್ಲಮ್, ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಅದೇ ನಿಮಗೆ ಫೈಂಡ್ಸ್ ಅಥವಾ ಫಾರ್ಮುಲಾಸಲ್ಲಿ ಏನು ಅಪ್ಲೈ ಫೈಂಡ್ಸ್ ಕನ್ಸೆಪ್ಟ್ ಯಾವ ರೀತಿ ಕ್ಲಿಯರ್ ಇರಲಿಲ್ಲ ಅಂದರೆ ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ನಿಮ್ಗೆ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾವು ಆಲ್ರೆಡಿ ನಿಮ್ಗೆ 11th ಕ್ಲಾಸಿಗೆ ಸಾಕಷ್ಟು ಬೇಸಿಕ್ ಫಾರ್ಮುಲಾಸ್ಗಳನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಇದೆಲ್ಲ ನೀವು ಆಲ್ರೆಡಿ ಹೇಳಿ. ಬಟ್ ಇನ್ನೊಂದು ಸರಿ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಯು ಬೇಸಿಕ್ ಕಾನ್ಸೆಪ್ಟ್ ಆಫ್ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪರ್ಫೆಕ್ಟಾಗಿ ಸ್ಟಡಿ ಮಾಡಬೇಕಾಗಿತ್ತು, ನಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನನ್ನು ಚೆನ್ನಾಗಿ ಕಲಿಬೇಕಾಗಿತ್ತು ಅಂತಂದರೆ ಕೆಲವೊಂದು ಬೇಸಿಕ್ ರೂಲ್ಸ್ಗಳದಾವ, ಕೆಲವೊಂದು ಬೇಸಿಕ್ ಫಾರ್ಮುಲಾಗಳದಾವ. ಆ ಫಾರ್ಮುಲಾಗಳು ಬರಲಿಲ್ಲ ಅಂತಂದ್ರೆ ನಿಮ್ಗೆ ಟ್ರಿಗ್ನೋಮೆಟ್ರಿ ಏನೂ ತಿಳಿಯಂಗಿಲ್ಲ. ಬಟ್ ಟ್ರಿಗ್ನೋಮೆಟ್ರಿ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಮ್ಯಾಥಮೆಟಿಕ್ಸ್ ಒಳಗೆ 50% ಏನೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಮ್ಯಾಥ್ಸ್ ಟ್ರಿಗ್ನೋಮೆಟ್ರಿ ಇಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ನೀವು ವೆರಿ ಇಂಪಾರ್ಟೆಂಟ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಮೀನ್ಸ್ ನಾವು ಟ್ರಿಗ್ನೋಮೆಟ್ರಿ ಇಲ್ಲದೆ ಮ್ಯಾಥ್ಸ್ ಒಳಗೆ ಏನೋ ರನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನೋ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಬ್ರಾಂಚ್ ತೊಗೋರಿ, ಯಾವುದೇ ಸೆಕ್ಷನ್ ತೊಗೋರಿ, ಯಾವುದೇ ಚಾಪ್ಟರ್ ತೊಗೋರಿ, ಅದರಲ್ಲಿ ನಮ್ಮ ಟ್ರಿಗ್ನೋಮೆಟ್ರಿ ಯೂಸ್ ಆಗೇ ಆಗುತ್ತೆ. ಓಕೆ, ಟ್ರಿಗ್ನೋಮೆಟ್ರಿ ಯೂಸ್ ಮಾಡಲ್ದ ನಾವು ಮ್ಯಾಥಮೆಟಿಕ್ಸ್ಗೆ ಏನು ಮ್ಯಾಥಮೆಟಿಕ್ಸಲ್ಲಿ ಏನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಟ್ರಿಗ್ನೋಮೆಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಟ್ರಿಗ್ನೋಮೆಟ್ರಿ ಕಲಿಯೋದ್ರಿಂದ ನಿಮಗೆ ಅದರ ಅಪ್ಲಿಕೇಶನ್, ಅದರ ಯೂಸಸ್ಗಳು ಜಾಸ್ತಿ ಅದರ ಯೂಸಸ್ ಟ್ರಿಗ್ನೋಮೆಟ್ರಿ ನಿಮಗೆ ಮ್ಯಾಥ್ಸ್ ಒಳಗೆ ಹೆಚ್ಚು ಜಾಸ್ತಿ ಅಪ್ಲೈ ಆಗೋದು ಅಂದರೆ ಜಾಸ್ತಿ ಯೂಸ್ ಆಗೋದು ಅಂದರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ನೀವು ಹೈಯರ್ ಎಜುಕೇಷನ್ ಇಂಜಿನಿಯರಿಂಗು ಅಥವಾ ಡೈರೆಕ್ಟ್ ಏನು ಬೇರೆ ದೊಡ್ಡ ಕೋರ್ಸ್ಗಳು ಬರ್ತಾವೆ, ಇಂಜಿನಿಯರಿಂಗ್ ಮಾಡಿದ್ರಿ, BE ಮಾಡಿದ್ರಿ, ಮೆಕ್ಯಾನಿಕಲು, ಸಿವಿಲು, ಇಂಜಿನಿಯರ್ ಮಾಡಿದರೆ ಮ್ಯಾಥ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮ್ಯಾಥ್ಸಲ್ಲಿ ನಾವು ಮ್ಯಾಥ್ಸ್ ಇಂಪಾರ್ಟೆಂಟು, ಮ್ಯಾಥ್ಸ್ ಒಳಗೆ ಮತ್ತು ಟ್ರಿಗ್ನೋಮೆಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವಾಗ ನಾವು ಒಂದು ಸಿಂಪಲ್ ಅಪ್ಲೈ ಹೇಳ್ತೀನಿ ನಿಮಗೆ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸಿಂಪಲ್. ಅದ್ರ ಯೂಸ್ ಎಲ್ಲಿ ಆಗುತ್ತೆ, ಇವಾಗ ನಾವು ಇಲ್ಲಿಂದ ನಮಗೆ ಎಲ್ಲಿ ಒಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಗೊತ್ತಿರಬೇಕಾಗತ್ತೆ. ಬಟ್ ಒಂದು ಹೈ ನಿಮ್ಗೆ ಕನ್ಸ್ಟ್ರಕ್ಷನ್ ಇರುತ್ತೆ, ಆ ಕನ್ಸ್ಟ್ರಕ್ಷನ್ ನಿಮ್ಗೆ ಮೇಜರ್ ಮಾಡಲ್ದೇ ಅದರ ಅಳತೆ ಎಷ್ಟು ಅಂತ ಹೇಳಕ್ಕೆ ಸಾಧ್ಯ. ಇವಾಗ ಮೆಜರ್ ಮಾಡಲ್ದೇ ಅದರ ಅಳತೆ ಸಾಧ್ಯ ಹೇಳೋಕ್ಕಾಗತ್ತೆ. ಈಗ ಟ್ರಿಗ್ನೋಮೆಟ್ರಿನ ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆದ್ರಿ ಅಂತಾರೆ ನೀವು ಎಷ್ಟೇ ಲೆಂತ್ ಇರಲಿ
ಆ ಲೆಂತ್ ಅದನ್ನು ನಾವು ಮೆಜರ್ ಮಾಡಲ್ದೇ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡ್ಕೊಂಡು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ಕೊಂಡು ಅದ್ರ ಲೆಂತ್ ಎಷ್ಟು ಇದೆ ಅಂತ ಹೇಳಕ್ಕೆ, ಎಷ್ಟೇ ಲೆಂತ್ ಇದ್ರೂ ಅದ್ರ ಎಕ್ಸಾಕ್ಟ್ ಲೆಂತ್ ಹೇಳಕ್ಕೆ ಬರುತ್ತೆ. ಸಿಂಪಲ್ ಅಪ್ಲಿಕೇಶನ್. ಹೀಗೆ ಇದರಷ್ಟು ಸಾಕಷ್ಟು ಅಪ್ಲಿಕೇಶನ್ ನಿಮಗೆ ಗೊತ್ತಾಗುತ್ತೆ. ನೀವು ಫಸ್ಟ್ ಏನು ಮಾಡ್ಬೇಕ್ರಿ, ಫಸ್ಟ್ ಆ ಕನ್ಸೆಪ್ಟನ್ನು ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದರೆ ಅದರ ಅಪ್ಲಿಕೇಶನ್ ನಿಮಗೆ ಗೊತ್ತಾಗುತ್ತೆ. ಪರ್ಫೆಕ್ಟ್ ಇದ್ರಿ ಅಂದರೆ ಎಲ್ಲಿ ಆಗುತ್ತೆ, ಎದಕ್ಕೆ ಯೂಸ್ ಮಾಡುತ್ತೆ, ನಾವು ಟ್ರಿಗ್ನೋಮೆಟ್ರಿ ಯಾಕೆ ಕಲಿತೀವಿ ಅನ್ನೋದು ನಿಮಗೆ ಅಪ್ಲೈ ಆಗುತ್ತೆ. ಕಲ್ತಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಕಲಿಬೇಕಾಗ್ಯದ, ಏನು ಕಲಿತೀವಿ. ಅದನ್ನು ಪರ್ಫೆಕ್ಟಾಗಿ ಅಪ್ಲೈ ಆಗಬೇಕು, ನಿಮಗೆಲ್ಲ ಪರ್ಫೆಕ್ಟ್ ಗೊತ್ತಾಗಬೇಕು ಅಂತಂದರೆ ಅದು ನಾವು ಬೇಸಿಕ್ ಟ್ರಿಗ್ನೋಮೆಟ್ರಿ ಎಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿ ಅಂದರೆ ಏನು ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿ ಒಳಗೆ ಏನು ಕಲಿತೀವಿ ನಿಮಗೆ ಅದು ಗೊತ್ತಿರಬೇಕು. ಓಕೆ, ಅಂದರೆ ನಿಮಗೆ ನೆಕ್ಸ್ಟ್ 11th ಕ್ಲಾಸದ ಕಂಟಿನ್ಯೂಷನ್ ಪಾರ್ಟ್. ನೀವು 11th ಕ್ಲಾಸಿಗೆ ಎಲ್ಲಿ ಸ್ಟಾಪ್ ಆಗಿದಲ್ಲ ಅದ್ರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಇರೋದೇ ಯುವರ್ 12th ಕ್ಲಾಸ್ ಸಿಲೆಬಸ್. ಓಕೆ, ಇಲ್ಲಿ ನಾವು ಈ 12th ಕ್ಲಾಸ್ ಸಿಲೆಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟನ್ನು ರಿವಿಷನ್ ಮಾಡೋಣ. ಯಾಕಂದರೆ ಬೇಸಿಕ್ ಕಾನ್ಸೆಪ್ಟ್ ಇರಲ್ಲ ನಾವು ಮುಂದೆ ಹೋದಿವಿ ಅಂದ್ರೆ ಏನು ಯೂಸ್ ಇಲ್ಲ. ಯಾಕಂದರೆ ಅದು ನೀವು ಬೇಸಿಕ್ ಕಾನ್ಸೆಪ್ಟ್ ಪರ್ಫೆಕ್ಟ್ ಇರಬೇಕು. ಕೆಲವೊಬ್ರು 50% ಸ್ಟೂಡೆಂಟ್ ಪರ್ಫೆಕ್ಟ್ ಇರ್ತೀರಿ, 50% ಸ್ಟೂಡೆಂಟ್ ಪರ್ಫೆಕ್ಟ್ ಇರಲ್ಲ. ಪರ್ಫೆಕ್ಟ್ ಇದ್ದವರು ಓಕೆ, ಪರ್ಫೆಕ್ಟ್ ಸ್ವಲ್ಪ ಏನಾದ್ರು ಡೌಟ್ ಇತ್ತು ಮ್ಯಾಥ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಒಳಗೆ, ಅವರು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಬೇಸಿಕ್ ನಾಲೆಜ್. ಬೇಸಿಕ್ ನಾಲೆಜ್ ಯಾರಿಗೆ ಸ್ವಲ್ಪ ಕಮ್ಮಿ ಇರುತ್ತಲ್ಲ ಅದು ಈ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಕ್ಲಾಸ್ ಒಳಗನಾಗ ಓನ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ ನಮ್ಮ ಟ್ರಿಗ್ನೋಮೆಟ್ರಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಾಗಿತ್ತು ಅಂದ್ರೆ ಮೈಂಡ್ ಒಳಗೆ ಒಮ್ಮೆ ಸೆಟ್ ಆಗಬೇಕಾಗಿತ್ತು ಅಂದ್ರೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಬೇಸಿಕ್ ಪಾಯಿಂಟ್ಸನ್ನು ನಾನು ಎಲ್ಲ ನಿಮ್ಗೆ ಈ ವಿಡಿಯೋ ಒಳಗೆ ರಿವಿಷನ್ ಮಾಡ್ತೀನಿ. ದಿಸ್ ಕ್ಲಾಸ್ ಒಳಗೆ ಓನ್ಲಿ ಬೇಸಿಕ್ ಪಾಯಿಂಟ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಿಗ್ನೋಮೆಟ್ರಿ ಅಂದ್ರೆ ಏನು ರೀ, ನಮ್ಮ ಟ್ರಿಗ್ನೋಮೆಟ್ರಿ ಅಂದ್ರೆ ನಮ್ಮ ಮೈಂಡ್ ಒಳಗೆ ಬರ್ಬೇಕು, ಏನು ಬರಬೇಕು, ಓನ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ನಮ್ಮ ಟ್ರಿಗ್ನೋಮೆಟ್ರಿ ಅನ್ನೋ ವರ್ಡ್ ನಾವು ಕೇಳಿಸ್ತಂದ್ರೆ ಅಲ್ಲಿ ಓನ್ಲಿ ಟ್ರಿಗ್ನೋಮೆಟ್ರಿ ಇಸ್ ಅಪ್ಲೈಡ್ ಓನ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತದ, 90 ಡಿಗ್ರಿ ಯಾವ ಆ್ಯಂಗಲ್ ಇರುತ್ತಲ್ಲ ಆ ಕೋನಿಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಾರೆ. ಎಕ್ಸಾಕ್ಟ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಾರೆ. ರೈಟ್ ನಾವು ಟ್ರಿಗ್ನೋಮೆಟ್ರಿ ಅಪ್ಲೈ ಆಗೋದು ಯಾವ ಓನ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಅಷ್ಟೇ ಟ್ರಿಗ್ನೋಮೆಟ್ರಿ ಅಪ್ಲೈ ಆಗುತ್ತೆ. ಅದರ್ವೈಸ್ ಎನಿ ಟ್ರಯಾಂಗಲ್, ಯಾವುದೇ ಟ್ರಯಾಂಗಲ್ಗೆ ನಾಟ್ ಅಪ್ಲೈ ಫಾರ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ಈಸ್ ಓನ್ಲಿ ಅಪ್ಲೈ ಇನ್ ದಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ರೆ ಗೊತ್ತದ. ಫಸ್ಟ್ ಆಲ್ ಆಫ್ ಯು ಡ್ರಾ ದಿ ಒನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಬೇಸಿಕ್ ನಾವು ಫಸ್ಟ್ ಬೇಸಿಕ್ ಸ್ಟಾರ್ಟ್ ಮಾಡ್ಕೊಂತ ಹೋಗೋಣ. ರೈಟ್ ಆ್ಯಂಗಲ್ ಟ್ರಯಾಂಗಲ್, ಹಿಯರ್ ಒನ್ ರೈಟ್, ಡ್ರಾ ದಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. Right angle triangle. This is A B C right angle triangle. Here B equal to 90 degree means this is exactly 90 degree. B equal to 90 degree and remaining two angles A and C are two angles are acute angle means less than 90 degree. Less than 90 degree. ಇದು ನಮಗೆ 90 ಡಿಗ್ರಿ ಇತ್ತಂದ್ರೆ ರಿಮೈನಿಂಗ್ ಟು ಆ್ಯಂಗಲ್ಸ್ ಎಷ್ಟು ಇರ್ತಾವ್ರಿ, ಲೆಸ್ ದೆನ್ 90, 90ಕ್ಕಿಂತ ಕಮ್ಮಿ ಇರ್ತಾವೆ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಬೇಸಿಕ್ ನಾಲೆಜ್ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ನಮಗೆ ಈ ಆ್ಯಂಗಲ್ಗೆ ತೀಟಾ ಅಂತ ಡಿಫ್ರೆಂಟ್ ನೇಮ್ ಕೊಡ್ರಿ, ಈ ಆ್ಯಂಗಲ್ಗೆ ಅಲ್ಫಾ ಅಂತ ನೇಮ್ ಕೊಡ್ರಿ. ಯಾಕಂದರೆ ರಿಮೈನಿಂಗ್ ಟು ಆ್ಯಂಗಲ್. ಬಟ್ ಇಲ್ಲಿ ನಾವು ಟ್ರಿಗ್ನೋಮೆಟ್ರಿ ಸ್ಟಡಿ ಮಾಡೋಳಗೆ ಓನ್ಲಿ ಟೇಕ್ ಒನ್ ಆ್ಯಂಗಲ್, ಅಲ್ಫಾ ಆರ್ ಟೀಟಾ. ಅಲ್ಫಾ ಮತ್ತು ಟೀಟಾ ಎರಡರೊಳಗೆ ಒಂದು ಆ್ಯಂಗಲ್ನ ತೊಗೋಬೇಕು. ಎರಡು ಆ್ಯಂಗಲ್ ತೊಗೊಂಡು ಸ್ಟಡಿ ಮಾಡೋಕ್ಕೆ ಬರೋಂಗಿಲ್ಲ. ಫಸ್ಟ್ ಯು ರಿಮೆಂಬರ್, ಫಸ್ಟ್ ನಾವು ಟ್ರಿಗ್ನೋಮೆಟ್ರಿ ಅಪ್ಲೈ ಆಗಬೇಕಾಗಿತ್ತು ಅಂದ್ರೆ ರೈಟ್ ಆ್ಯಂಗಲ್ ಕಂಪಲ್ಸರಿ ಏನಿರ್ಬೇಕು ರೀ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರಬೇಕು. ಓಕೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ ಒನ್ ಆ್ಯಂಗಲ್ ಅಂತೂ ಫಿಕ್ಸ್ಡ್ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಫಿಕ್ಸ್ಡ್ ಆ್ಯಂಗಲ್ ಇತ್ತು. ರಿಮೈನಿಂಗ್ ಟು ಆ್ಯಂಗಲ್ಸ್ ಆರ್ acute angle means less than 90 degree ಇರುತ್ತೆ. ಬಿಕಾಸ್ ಲೆಸ್ ದೆನ್ 90 ಡಿಗ್ರಿ ಯಾಕೆ ಇರ್ಬೇಕಂದ್ರೆ ಸಮ್ ಆಫ್ ಆಲ್ ಟ್ರಯಾಂಗಲ್ ಇಸ್ ಎಷ್ಟು ಇರುತ್ತೆ, 180 ಡಿಗ್ರಿ ಇರುತ್ತೆ. ಮೀನ್ಸ್ ಇಲ್ಲಿ 90 ಆತಂದ್ರೆ ಇವು 90 ಎರಡು ಕೂಡ 90 ಆಗಬೇಕು. ಮೀನ್ಸ್ 180 ಡಿಗ್ರಿ ಆಗುತ್ತಲ್ಲ. ಅವಾಗ ನಾವು ಇಲ್ಲಿ ಯಾವಾಗಲ್ಲಿ ಟ್ರಿಗ್ನೋಮೆಟ್ರಿ ಸ್ಟಡಿ ಮಾಡಬೇಕಾದ್ರೆ ಟೇಕ್ ಒನ್ ಆ್ಯಂಗಲ್ ಓನ್ಲಿ. ಒನ್ ಆ್ಯಂಗಲ್ ಮೀನ್ಸ್ ಟೀಟಾನೇ ತಗೋಬೇಕು ಅಲ್ಲ ಅಲ್ಫಾನೇ ತಗೋಬೇಕು. ಇವಾಗ ನಾವು ಕನ್ಸಿಡರ್, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಆ್ಯಂಗಲ್ ಟೀಟಾ. ಆ್ಯಂಗಲ್ ಟೀಟಾ ಕನ್ಸಿಡರ್ ಮಾಡಿದೀವಿ ಅಂದರೆ, ಅಥವಾ ಇದಕ್ಕಿಂತ ಫೈಲ್ ನಾವು ಟ್ರಿಗ್ನೋಮೆಟ್ರಿ ವರ್ಡ್ ಮೀನಿಂಗ್ ಅಂತೂ ಎಲ್ಲರಿಗೂ ಗೊತ್ತದ. ಒಂದು ಸೆಕೆಂಡ್ ಅಲ್ಲಿ ರಿಪೀಟ್.
ಟ್ರಿಗ್ನೋಮೆಟ್ರಿ ಅಂದ್ರೆ ಏನ್ರಿ? ಟ್ರಿಗ್ನೋಮೆಟ್ರಿ ಈ ಟ್ರಿಗ್ನೋಮೆಟ್ರಿ ವರ್ಡ್ ಒಳಗ 3 ವರ್ಡ್ಸ್ ಮಿಕ್ಸ್ ತಾವು. ಫಸ್ಟ್ ಟ್ರೀ, ನೆಕ್ಸ್ಟ್ ಗೋನೋ, ನೆಕ್ಸ್ಟ್ ಮೆಟ್ರಿ. ಟ್ರೈಗೋನೋಮೆಟ್ರಿ ಮೀನ್ಸ್ ಇಲ್ಲಿ ಏನ್ರಿ? ಟ್ರೈ ಮೀನ್ಸ್ 3. ನೆಕ್ಸ್ಟ್ ಗೋನೋ ಮೀನ್ಸ್ sides. Next metry means measure. Iದ್ರ ಮೀನಿಂಗ್ ಏನ್ರಿ? 3 sides measure. ನಾವು ಟ್ರಿಗ್ನೋಮೆಟ್ರಿ ಒಳಗ ಏನ್ ಮಾಡ್ತೀವಿ? 3 sides measure. 3 sides ಅಂದ್ರೆ ಯಾವ ಸೈಡ್ ರೀ? AB is one side, BC is another side and AC is another side. First 3 sides. AB, BC, AC 3 sides. ನಾವು ಟ್ರಿಗ್ನೋಮೆಟ್ರಿ ಒಳಗ ಈ 3 sides ಅನ್ನ ಮೇಜರ್ ಮಾಡೋದನ್ನೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಯಾವ ತರ ಮೇಜರ್ ಮಾಡಬೇಕು, ನಾವು ಯಾವ ರೂಲ್ಸ್ ಅಪ್ಲೈ ಆಗಬೇಕು, ಮತ್ತು ಇದನ್ನ 3 sides ಅನ್ನ ಯಾಕೆ ನಾವು ಮೇಜರ್ ಮಾಡಬೇಕು, ಮತ್ತೆ ಸೈಡ್ಸ್ ಅನ್ನ ಮೇಜರ್ ಮಾಡಕ್ ಬರಲ್ಲ. ಯಾಕಂದ್ರೆ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಇರೋದೇ ಓನ್ಲಿ 3 sides. 3 sides ಬಿಟ್ಟು ಮತ್ತೆ ಸೈಡ್ ಇರಕ್ಕೆ ಸಾಧ್ಯತೆನೇ ಇಲ್ಲ. ಈ 3 sides ಅನ್ನ ನಾವು ಸ್ಟಡಿ ಮಾಡೋದಕ್ಕೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಿ. ಈ 3 sides ಸ್ಟಡಿ ಮಾಡಬೇಕಾದ್ರೆ ನಮಗೆ ಒನ್ ಆಂಗಲ್ 90 ಡಿಗ್ರಿ ಕಂಪಲ್ಸರಿ ಇರಲೇಬೇಕು. ನೆಕ್ಸ್ಟ್ ಅನದರ್ ಆಂಗಲ್, ರಿಮೈನಿಂಗ್ 2 angles ಆರ್ ಲೆಸ್ ದೆನ್ 90 ಇರಬೇಕು. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಬಟ್ ಇಲ್ಲಿ ಒನ್ ಥಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಂಗಲ್ ಟೀಟಾ, ಕನ್ಸಿಡರ್ ಫಸ್ಟ್ ಆಂಗಲ್ ಟೀಟಾ. ನಾವು ಟೀಟಾ ಅಂತ ಕನ್ಸಿಡರ್ ಮಾಡ್ಕೊಂತೀವಿ ಅಂದ್ರೆ ಇಲ್ಲಿ ಅಪೋಸಿಟ್ ಸೈಡ್ ಏನಾಗುತ್ತಾ? ವೆರಿ ಇಂಪಾರ್ಟೆಂಟ್. ಟೀಟಾದ ಅಪೋಸಿಟ್ ಸೈಡ್. ಓಕೆ, ಇಲ್ಲಿ ನೋಡ್ರಿ, ಅಪೋಸಿಟ್ ಸೈಡ್ ಟೀಟಾ ಈಸ್ ಕನ್ಸಿಡರ್ ತಗೊಂಡಿವಿ ಅಂದ್ರೆ ಅಪೋಸಿಟ್ ಸೈಡ್ ಏನಾಗುತ್ತೆ? ಎ ಬಿ ಈಸ್ ಅಪೋಸಿಟ್ ಸೈಡ್. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಅಪೋಸಿಟ್ ಸೈಡ್ ಅಂದ್ರೆ ಇನ್ನೊಂದು ಅಡ್ಜಸೆಂಟ್ ಸೈಡ್ ಅಂತ ಬರುತ್ತೆ. ಅಡ್ಜಸೆಂಟ್ ಸೈಡ್ ಅಂದ್ರೆ ಶಾರ್ಟ್ ಕಟ್ ADJ ಮೀನ್ಸ್ ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಸೈಡ್ ಏನಾಗುತ್ತೆ? ಟೀಟಾ ಕನ್ಸಿಡರ್ ತಗೊಂಡ್ರೆ ಅದು ಅಡ್ಜಸೆಂಟ್ ಸೈಡ್ ಏನಾಗುತ್ತೆ? BC. ನೆಕ್ಸ್ಟ್ ಇಲ್ಲಿ ಯಾವುದೇ ಆಂಗಲ್ ಇರಲಿ, ಹೈಪೋಟೀನಿಯಸ್ ಮೀನ್ಸ್ ಹೈಪೋಟೀನಿಯಸ್ ಚೇಂಜ್ ಆಗಲ್ಲ. AC ಈಸ್ ಹೈಪೋಟೀನಿಯಸ್. AC ಈಸ್ ಫಿಕ್ಸ್ಡ್ ಹೈಪೋಟೀನಿಯಸ್. ಇಲ್ಲಿ ಟೇಕ್ ಆಂಗಲ್ ಟೀಟಾ ತಗೊಂಡಿವಿ ಅಂದ್ರೆ ಅಪೋಸಿಟ್ ಸೈಡ್ ಏನಾಗುತ್ತೆ? AB. ನೆಕ್ಸ್ಟ್ ಅಡ್ಜಸೆಂಟ್ ಸೈಡ್ BC ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಂಗಲ್ ಅಲ್ಫಾ ತಗೊಂಡಿವಿ ಅಂದ್ರೆ ಟೇಕ್ ಆಂಗಲ್ ಅಲ್ಫಾ ತಗೊಂಡ್ರಿ ಅಂದ್ರೆ ನಮಗ ಅಲ್ಫಾದ ಅಪೋಸಿಟ್ ಸೈಡ್ ಏನಾಗುತ್ತೆ? ಅಪೋಸಿಟ್ ಸೈಡ್. ಈಗ ಅಪೋಸಿಟ್ ಸೈಡ್ ಈಕ್ವಲ್ ಟು, ಈಗ ಅಲ್ಫಾ ಕನ್ಸಿಡರ್ ಮಾಡ್ಕೊಂಡ್ರೆ ಅಪೋಸಿಟ್ ಸೈಡ್ ಏನಾಗುತ್ತೆ? BC ಆಗುತ್ತೆ, ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅಡ್ಜಸೆಂಟ್ ಸೈಡ್ ಏನಾಗುತ್ತೆ ರೀ? ಅಡ್ಜಸೆಂಟ್ ಸೈಡ್ ಈಸ್ AB ಈಸ್ ಅಡ್ಜಸೆಂಟ್ ಸೈಡ್. ಅಂಡ್ ಹೈಪೋಟೆನಿಯಸ್ 2 ಆಂಗಲ್, ಈ 2 ಆಂಗಲ್ಗೆ ಕಾಮನ್, ಹೈಪೋಟೆನಿಯಸ್ ಚೇಂಜ್ ಆಗಂಗಿಲ್ಲ. ದಿಸ್ ಇಸ್ ಬೇಸಿಕ್. ಇಷ್ಟು ನೀವು ಈಗ ನಾವು ಕನ್ಸಿಡರ್ ಟೀಟಾ ಅಂತ ತಗೊಂಡಿವಿ ಅಂದ್ರೆ ಇದೇನಾಗುತ್ತೆ? ಅಪೋಸಿಟ್ ಸೈಡ್ ಆಗುತ್ತೆ. ಇದೇನಾಗುತ್ತೆ ರೀ? ಅಡ್ಜಸೆಂಟ್ ಸೈಡ್ ಆಗುತ್ತೆ. ಅದಾಫ್ಯೂನ ಇವಾಗ ನಾವು ಇಷ್ಟು ನೀವು ಬೇಸಿಕ್ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿ ಅಂದ್ರೆ ಏನ್ರಿ? ರಿಮೆಂಬರ್, ರೈಟ್ ಆಂಗಲ್ ಟ್ರಯಾಂಗಲ್ ಇರಬೇಕು. ಅದರಲ್ಲಿ ಒಂದು 90 ಇರುತ್ತೆ, ಒಂದು ರಿಮೈನಿಂಗ್ 2 ಆರ್ ಲೆಸ್ ದೆನ್ 90 ಇರುತ್ತೆ. ನಾವು ಓನ್ಲಿ ಅಪ್ಲೈ ಟ್ರಿಗ್ನೋಮೆಟ್ರಿ ಅಂದ್ರೆ ಏನ್ರಿ? ಈ 3 sides ಅನ್ನ ಮೇಜರ್ ಮಾಡೋದಕ್ಕೆ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಟ್ರೈಗ್ನೋಮೆಟ್ರಿ ಮೀನ್ಸ್ ಟ್ರೈಗೋನೋಮೆಟ್ರಿ. ಟ್ರೈ ಮೀನ್ಸ್ 3, ಗೋನೋ ಮೀನ್ಸ್ sides, ಮೆಟ್ರಿ ಮೀನ್ಸ್ ಮೇಜರ್. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲಿ ನಿಮ್ಗೆ ಏನು ಮೇಜರ್ ಮಾಡಬೇಕಾಗಿದೆ ಟ್ರಿಗ್ನೋಮೆಟ್ರಿ ಒಳಗೆ? ಏನು ಮೇಜರ್ ಮಾಡಬೇಕಾಗಿದ್ರಿ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಏನ್ರಿ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ is very very important. Trigonometric ratios ಅಂದ್ರೆ ಏನ್ರಿ? ಫಸ್ಟಿಗೆ ಟ್ರಿಗ್ನೋಮೆಟ್ರಿ ರೇಷಿಯೋ ಸ್ಟಡಿ ಮಾಡೋಕ್ಕಿಂತ ಪೂರ್ವಿ ಫಸ್ಟ್ ರೇಷಿಯೋಸ್ ಅಂದ್ರೆ ಏನ್ರಿ? ರೇಷಿಯೋಸ್ ಅಂದ್ರೆ ಏನ? ಯಾವುದೇ ಸೈಡ್ ತಗೋರಿ, ಅದನ್ನ ಡಿವೈಡ್ ಮಾಡಬೇಕು. ಡಿವೈಡ್ ಅಂತ ಇರುತ್ತೆ. ಡಿವೈಡ್ ಮೀನ್ಸ್ ಭಾಗಾಕಾರ ಮಾಡಬೇಕು. ಡಿವೈಡ್ ಅಂದ್ರೆ ಏನ್ರಿ? AB ಬೈ ಡಿವೈಡೆಡ್ ಬೈ BC, ಇದೊಂದು ರೇಷಿಯೋ ಆಯ್ತು ನಮಗೆ. ನೆಕ್ಸ್ಟ್ BC ಡಿವೈಡೆಡ್ ಬೈ AC, ಇದೊಂದು ರೇಷಿಯೋ ಆಯ್ತು. ನೆಕ್ಸ್ಟ್ BC ಡಿವೈಡೆಡ್ ಬೈ AB. ನೆಕ್ಸ್ಟ್ AC ಡಿವೈಡೆಡ್ ಬೈ AB.
ಈ ಥರ ಇವೆಲ್ಲ ರೇಷಿಯೋಸ್ಗಳು. ಓಕೆ, ರೇಷಿಯೋಸ್ ಅಂದ್ರೇನ, ಬಟ್ ಇವಕ್ಕೆಲ್ಲ ಏನು ಕರಿತೀರಿ, ರೇಷಿಯೋಸ್ ಅಂತ ಕರಿತೀರಿ. ಈಗ ನಮಗೆ ಏನು ಸ್ಟಡಿ ಮಾಡಬೇಕಾಗೈತಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸ್ಟಡಿ ಮಾಡಬೇಕಾಗೈತಿ. ಟ್ರಿಗ್ನೋಮೆಟ್ರಿಕ್ಸ್ ರೇಷಿಯೋ ಸ್ಟಡಿ ಮಾಡಬೇಕು. ರೇಷಿಯೋಸ್ ಅಂದ್ರೆ ಆಲ್ ಆಫ್ ಯು ಕ್ಲಿಯರ್, ಇವಕ್ಕೆಲ್ಲ ರೇಷಿಯೋಸ್ ಅಂತ ಕರಿತೀವಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದ್ರೆ ಏನ್ರಿ, ನಮ್ಮಲ್ಲಿ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬರ್ತಾವೆ. ಮೀನ್ಸ್ ಇಲ್ಲಿ ನೀವು ಮ್ಯಾಥಮೆಟಿಕ್ಸ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. 6 ಫಸ್ಟ್ ಒನ್ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಸೈನ್, SINE ಸೈನ್. ಸೆಕೆಂಡ್ ಒನ್ ಕೋಸೈನ್, ಸೆಕೆಂಡ್ ಒನ್ ಕೋಸೈನ್. ನೆಕ್ಸ್ಟ್ ಥರ್ಡ್ ಒನ್ ಟ್ಯಾಂಜೆಂಟ್, ಟ್ಯಾಂಜೆಂಟ್. ನೆಕ್ಸ್ಟ್ ಫೋರ್ತ್ ಒನ್ cotangent, cotangent. Next fifth one secant, secant. Next sixth one cosecant, cosecant. There are 6 trigonometric functions. ಇಲ್ಲಿ ಟ್ರಿಗೋನೋಮೆಟ್ರಿ ಒಳಗ ಸೈನ್ ಅಂತ ಇವೆಲ್ಲ ಫುಲ್ ನೇಮ್ ಇದು. ಸೈನು, ಕೋಸೈನು, ಟ್ಯಾಂಜೆಂಟು, ಕೋಟ್ಯಾಂಜೆಂಟು, ಸೀಕಂಟು, ಕೋಸೆಕಂಟು. ಬಟ್ ಇಲ್ಲಿ ಶಾರ್ಟ್ ಒಳಗೆ ಟ್ರಿಗ್ನೋಮೆಟ್ರಿ ಮಾಡ್ತೀವಿ, ಓನ್ಲಿ ಶಾರ್ಟ್ ಒಳಗೆ ಬರ್ತದೆ. ಶಾರ್ಟ್ ಅಂದ್ರೆ ಫಸ್ಟ್ ಏನ್ರಿ ಸೈನ್, ಓನ್ಲಿ ಸೈನ್, SIN 3 ಲೆಟರ್ಸ್ ಅಷ್ಟ ತಗೋತಾರೆ. ಸೈನ್, ಸೈನ್. ಇಲ್ಲಿ 3 ಲೆಟರ್ಸ್, COS ಕಾಸ್. ಇದ್ರ ಯಾವ ರೀತಿ ಆಗುತ್ತೆ, ಕಾಸ್. ನೆಕ್ಸ್ಟ್ 3 ಲೆಟರ್ಸ್ ಟ್ಯಾನ್, ಟ್ಯಾಂಜೆಂಟ್ ಓನ್ಲಿ ಟ್ಯಾನ್ ಅಂತ. ನೆಕ್ಸ್ಟ್ 3 ಲೆಟರ್ ಕಾಟ್, ಫೋರ್ತ್ ಒನ್ ಕಾಟ್. ನೆಕ್ಸ್ಟ್ ಫಿಫ್ತ್ ಒನ್ 3 ಲೆಟರ್ಸ್ ಸೆಕ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ಇಲ್ಲಿ 3 ಲೆಟರ್ಸ್ ತಗೊಂಡಿವಿ ಅಂದ್ರೆ ಕಾಸು ಮತ್ತು ಕಾಸು ಸೇಮ್ ಆಗುತ್ತೆ. ಅಂದ್ರೆ ಇಲ್ಲಿ 5 ಲೆಟರ್ಸ್ ತಗೊಳ್ಳಿ ಅಂದ್ರೆ ಕೋಸೆಕ್, ಕೋಸೆಕ್. ದೇರ್ ಆರ್ 6 ಟ್ರಿಗೋನೋಮೆಟ್ರಿಕ್ ಫಂಕ್ಷನ್ಸ್. ಈ 6 ಟ್ರಿಗೋನೋಮೆಟ್ರಿಕ್ ಫಂಕ್ಷನ್ ಅದ ನಾವು ರೇಷಿಯೋಸ್ ಯಾವ ರೀತಿ ಬೇಕು. ರೇಷಿಯೋಸ್ ಅಂದ್ರೆ ಫಸ್ಟ್ ನಿಮ್ಗೆ ಹೇಳಿನಿ, ಡಿವೈಡ್ ಇರುತ್ತೆ, 2 ಸೈಡ್ಸ್ ಆರ್ ಡಿವೈಡ್ ರೇಷಿಯೋ ಅಂತ ಕರಿತೀರಿ. ಇವಾಗ ಈ ಸೈನ್ ರೇಷಿಯೋ, ಸೈನ್ ಅಂದ್ರೆ ಏನಾಗುತ್ತೆ, ಕಾಸ್ ಅಂದ್ರೆ ಏನಾಗುತ್ತೆ, ಟ್ಯಾನ್ ಅಂದ್ರೆ ಏನಾಗುತ್ತೆ, ಕ್ವಾಟ್ ಅಂದ್ರೆ ಏನಾಗುತ್ತೆ, ಸೆಕ್ ಅಂದ್ರೆ ಏನಾಗುತ್ತೆ, ಕೋಶಕ್ ಅಂದ್ರೆ ಏನಾಗುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಆಲ್ ಆಫ್ ಯು ಸ್ಟಡಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನು ಯಾವ ರೀತಿ ಬರೆಯಕ್ಕೆ ಸಾಧ್ಯ ಅದ, ಇಲ್ಲಿ ನೋಡ್ರಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನು ಯಾವ ರೀತಿ ಬರೆಯಕ್ಕೆ ಸಾಧ್ಯ ಅದ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅದು ಫಸ್ಟ್ ನಾಲೆಜ್ ಇರ್ಬೇಕು ನಿಮಗೆ. ಫಸ್ಟ್ ಏನ್ರಿ ಸೈನ್, ಸೈನ್. ನೆಕ್ಸ್ಟ್ ಇವಾಗ ಇಲ್ಲಿ 2 ಆ್ಯಂಗಲ್ ಅದ ನೋಡಿ, ಟೀಟಾ ತಗೋರಿ ಅಥವಾ ಆಲ್ಫಾ ತಗೋರಿ. ಟೀಟಾ ತಗೊಂಡ್ರೆ ಅಪೋಸಿಟ್ ಸೈಡ್ ಯಾವ್ದಾಗುತ್ತೆ ಅದು ಬರಬೇಕು, ಅಡ್ಜಸೆಂಟ್ ಕರೆಕ್ಟ್, ಎರಡು ಸೈಡ್ ಕರೆಕ್ಟ್ ಬರಬೇಕು. ಹೈಪೋಟೆನಸ್ ಅಂತೂ ಫಿಕ್ಸ್ ಇರುತ್ತೆ, ನಾಟ್ ಚೇಂಜ್, ಇನ್ನು ಚೇಂಜ್ ಆಗಂಗಿಲ್ಲ. ಬಟ್ ನಮ್ಗೆ ಟೀಟಾ ತಗೋದ್ರಿ ಅಂದ್ರೆ ಅಪೋಸಿಟ್ ಸೈಡ್ ಯಾವಾಗುತ್ತೆ ಮತ್ತು ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ. ಓಕೆ, ಇಲ್ಲಿ ನಾವು ಟೀಟಾ ಅಂತ ಕನ್ಸಿಡರ್ ತಗೋಣ. ಇಲ್ರಿ ಸೈನ್ ಟೀಟಾ ಈಕ್ವಲ್ ಟು, ನೆಕ್ಸ್ಟ್ ಕಾಸ್ ಟೀಟಾ ಈಕ್ವಲ್ ಟು, ನೆಕ್ಸ್ಟ್ ಟ್ಯಾನ್ ಟೀಟಾ ಈಕ್ವಲ್ ಟು, ಟ್ಯಾನ್ ಟೀಟಾ ಈಕ್ವಲ್ ಟು ರಿಮೈನಿಂಗ್. ನೆಕ್ಸ್ಟ್ ಯಾವ ಉಳಿದ್ರಿ, ನೆಕ್ಸ್ಟ್ ಕ್ವಾಟ್ ಟೀಟಾ ಈಕ್ವಲ್ ಟು, ನೆಕ್ಸ್ಟ್ ಸೆಕ್ ಟೀಟಾ ಈಕ್ವಲ್ ಟು, ನೆಕ್ಸ್ಟ್ ಲಾಸ್ಟ್ ಒನ್ ಕೋಸೆಕ್ ಟೀಟಾ ಈಕ್ವಲ್ ಟು. ಇವು ರೇಷಿಯೋಸ್ ಯಾವ ರೇಷಿಯೋ ಬರಕ್ಕೆ ಸಾಧ್ಯ ಇದೆ ನಮಗೆ. ಈಗ ಸೈನ್ ಟೀಟಾ ಅಂದ್ರೆ ಏನ್ರಿ, ಅಪೋಸಿಟ್ ಬೈ, ಅಪೋಸಿಟ್ ಬೈ ಹೈಪೋಟೆನಿಯಸ್, ಅಪೋಸಿಟ್ ಬೈ ಹೈಪೋಟೆನಿಯಸ್. ಸೈನ್ ಟೀಟಾ ಅಂದ್ರೆ ಏನ್ರಿ, ಅಪೋಸಿಟ್ ಬೈ ಹೈಪೋಟೆನಿಯಸ್. ನೆಕ್ಸ್ಟ್ ಕಾಸ್ ಟೀಟಾ ಅಂದ್ರೆ ಏನ್ರಿ, adjacent, ADJ means adjacent side by, adjacent by hypotenuse, adjacent by hypotenuse. Next tan theta ಅಂದ್ರೆ ಏನ್ರಿ, adjacent, adjacent by opposite, adjacent by opposite, adjacent by opposite. ಇಲ್ಲಿ ನೋಡ್ರಿ, ಇನ್ನ ಇವು ಸೈನ್ ಟೀಟಾ ಅಂದ್ರೆ ಅಪೋಸಿಟ್ ಬೈ ಹೈಪೋಟೆನಿಯಸ್, ಕಾಸ್ ಟೀಟಾ ಅಂದ್ರೆ ಏನ್ರಿ ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್, ನೆಕ್ಸ್ಟ್ ಟ್ಯಾನ್ ಟೀಟಾ ಅಂದ್ರೆ ಏನ್ರಿ ಅಡ್ಜಸೆಂಟ್ ಬೈ ಅಪೋಸಿಟ್. ಇಲ್ಲಿ ನಾವ ಈಗ ಸೈನ್ ಟೀಟಾ ಬರಿಬೇಕಾಗಿತ್ತಂದ್ರೆ, ಕೋಸೆಕ್ ಟೀಟಾ ಬರಿಬೇಕಾಗಿತ್ತಂದ್ರೆ ಇದ್ರ ಉಲ್ಟಾ ಬರಿಬೇಕು, ರಿವರ್ಸ್ ಬರಿಬೇಕು. ಈಗ ಅಪೋಸಿಟ್ ಬೈ ಹೈಪೋಟೆನಿಯಸ್ ಅಂದ್ರೆ ಏನಾಗುತ್ತೆ, ಇದು ಹೈಪೋಟೆನಿಯಸ್ ಬೈ ಅಪೋಸಿಟ್ ಆಗುತ್ತೆ, ಹೈಪೋಟೆನಿಯಸ್ ಬೈ ಅಪೋಸಿಟ್. ನೆಕ್ಸ್ಟ್ ಸೆಕ್ ಇದ್ರ ರಿವರ್ಸ್, ಹೈಪೋಟೆನಿಯಸ್ ಬೈ ಅಡ್ಜಸೆಂಟ್ ಆಗುತ್ತೆ. ಇದ್ರ ರಿವರ್ಸ್ ಏನಾಗುತ್ತೆ, ಹೈಪೋಟೆನಿಯಸ್ ಬೈ, ಇದ್ರ ರಿವರ್ಸ್ ಏನಾಗುತ್ತೆ, ಅಪೋಸಿಟ್, ಅಪೋಸಿಟ್ ಬೈ ಅಡ್ಜಸೆಂಟ್,
ಅಪೋಸಿಟ್ ಬೈ ಅಡ್ಜಸೆಂಟ್. ಇದನ್ನ ನಾವು ಪರ್ಟಿಕ್ಯುಲರ್ ನೇಮ್ಕ ನೇಮ್ ಬರ್ತೀವಿ, ಬಟ್ ಸೈಡ್ಸ್ ಅನ್ನ ಬರ್ದಿಲ್ಲ ನಾವು. ಸೈಡ್ಸ್ ಯಾವ ರೀತಿ ಬರೀತೀವಿ? ಅಪೋಸಿಟ್ ಅಂದ್ರೆ ಯಾವ ಸೈಡ್? ಈಗ ಎ ಬಿ ಬೈ ಹೈಪೋಟೆನಿಸ್ ಅಂದ್ರೆ ಎ ಸಿ, ಇಲ್ಲಿ ಏನಾಗತ್ತ ಎ ಬಿ ಬೈ ಎ ಸಿ ಆಗತ್ತೆ ರೀ. ನೆಕ್ಸ್ಟ್ ಅಡ್ಜಸೆಂಟ್ ಅಂದ್ರೆ ಏನ್ರಿ? ಬಿ ಸಿ ಬೈ ಎ ಸಿ ಆಗತ್ತ. ನೆಕ್ಸ್ಟ್ ಅಡ್ಜಸೆಂಟ್ ಬೈ ಅಪೋಸಿಟ್, ಅಡ್ಜಸೆಂಟ್ ಅಂದ್ರೆ ಏನ್ರಿ? ಬಿ ಸಿ ಬೈ ಎ ಬಿ ಆಗತ್ತ. ನೆಕ್ಸ್ಟ್ ಇಲ್ಲಿ ಇದ್ರ ಉಲ್ಟಾ ಎ ಸಿ ಬೈ ಎ ಬಿ ಆಗತ್ರಿ, ಅದ ಎ ಸಿ ಬೈ ಎ ಬಿ ಆಗತೈತ್ರಿ. ನೆಕ್ಸ್ಟ್ ಇಲ್ಲಿ ಬಿ ಸಿ ಬೈ ಎ ಸಿ ಅಂತಂದ್ರೆ ಏನಾಗತ್ತ? ಎ ಸಿ ಬೈ ಬಿ ಸಿ ಆಗತ್ತ. ನೆಕ್ಸ್ಟ್ ಬಿ ಸಿ ಬೈ ಎ ಬಿ ಅಂದ್ರೆ ಎ ಬಿ ಬೈ ಬಿ ಸಿ ಆಗತ್ತ. ದಿಸ್ ಈಸ್ ದ ರೇಷಿಯೋಸ್. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್? ಇದು ನಾವು ಶಾರ್ಟ್ ಒಳಗೆ ನಾವು ಇದನ್ನು ನೆನಪಿಟ್ಕೋಬೇಕಾಗಿತ್ತು ಅಂದ್ರೆ ಒಂದು ಟ್ರಿಕ್ಸ್ ಹೇಳ್ತೀನಿ ನಿಮಗೆ, ವೆರಿ ಇದು ನಮಗೆ ಅಪೋಸಿಟ್ ಬೈ ಹೈಪೋಟೆನ್ಷನ್ ಯಾವ್ದಾಗುತ್ತೆ, ಅಡ್ಜಸೆಂಟ್ ಹೈಪೋಟೆನ್ಷನ್ ಅಂತ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೊಂಡ್ರೆ ನೀವು ಓವರ್ ಆಲ್ ಎಲ್ಲ ರಾಂಗ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾವ್ದು ಅಪೋಸಿಟ್ ಆಗುತ್ತೆ? ಸೈನ್ ಟೀಟಾ ಅಂದ್ರೆ ಏನೋ, ಸಾರಿ ಟ್ಯಾನ್ ಟೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಅಪೋಸಿಟ್ ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್ ಟೈಪ್ ನಾವು ಅಪೋಸಿಟ್ ಬೈ ಅಡ್ಜಸೆಂಟ್ ಬರೋದಂದ್ರೆ ಓವರ್ ಆಲ್ ರಾಂಗ್ ಆಗುತ್ತೆ. ರಾಂಗ್ ಆಗಬಾರ್ದು, ಪರ್ಫೆಕ್ಟ್ ಇರಬೇಕಂದ್ರೆ ಒಂದು ಶಾರ್ಟ್ ನಿಮಗೆ ಟ್ರಿಕ್ಸ್ ಹೇಳ್ತಂದ್ರೆ ಒಂದು ವರ್ಡ್ ಬರೀಬೇಕು. ಏನ್ರಿ ವರ್ಡ್? ಇಲ್ಲಿ ವರ್ಡ್ ಇದನ್ನ ಯಾವ ರೀತಿ ಪ್ರೊನೌನ್ಸಿಯೇಷನ್ ಆಗುತ್ತೆ ಅಂದ್ರೆ ಉಷಾ ಚೋಟ ಅಂತಂದ್ರೆ ನಡೆಯುತ್ತೆ. ಉಷಾ ಚೋಟ ಇದ್ರ ವರ್ಡ್ ಹೌ ಟು ರಿಮೆಂಬರ್ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನು ಯಾವ ರೀತಿ ನೆನಪಿಟ್ಕೋಬೇಕಂತಂದ್ರೆ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಉಷಾ ಮೀನ್ಸ್ ಎಸ್ ಅಂದ್ರೆ ಏನ್ರಿ? ಸೈನ್ ಅದ. ಸೈನ್ ಅಂದ್ರೆ ಇಲ್ಲಿ ಓ ಎಚ್ ಅದ, ಅಪೋಸಿಟ್ ಬೈ ಹೈಪೋಟೆನಿಸ್ ಆಗತ್ತ. ಓ ಅಂದ್ರೆ ಏನ್ರಿ? ಅಪೋಸಿಟ್, ಹೈಪೋಟೆನಿಸ್, ಎಚ್ ಅಂದ್ರೆ ಹೈಪೋಟೆನಿಸ್. ಓ ಎಚ್ ಈ ಸೈನ್, ಓ ಎಸ್ ಎಚ್ ಐತಲ್ಲ, ಸೈನ್ ಮಿಡಲ್ ಐತಿ. ಸೈನ್ ಅಂದ್ರೆ ಏನ್ರಿ? ಅಪೋಸಿಟ್ ಬೈ ಹೈಪೋಟೆನಿಸ್. ಓ ಎ ಅಂಡ್ ಎಚ್. ಇಲ್ಲಿ ಎಸ್ ಯಾವ್ದ್ರ ಮಿಡಲ್ ಐತ್ರಿ? ಓ ಮತ್ತು ಎಚ್ ಮಿಡಲ್ ಐತಿ ಅಂದ್ರ ಅಪೋಸಿಟ್ ಬೈ ಹೈಪೋಟೆನಿಸ್. ಆಲ್ ಆಫ್ ಯು ಕ್ಲಿಯರ್? ಸೈನ್ ಅಪೋಸಿಟ್ ಬೈ ಹೈಪೋಟೆನಿಸ್. ನೆಕ್ಸ್ಟ್ ಸಿ ಕ್ವಾಸ್ ಅಂದ್ರೆ ಏನ್ರಿ? ಎ ಎಚ್ ಅಂದ್ರೆ adjacent by hypotenuse. A means adjacent by hypotenuse. ಇದು cos. ಓಕೆ, ನೆಕ್ಸ್ಟ್ tan. tan ಅಂದ್ರೆ ಏನ್ರಿ? ಅಪೋಸಿಟ್ ಬೈ adjacent. ಸಾರಿ, ಅಪೋಸಿಟ್ ಬೈ ಉಷಾ ಚೋಟ. ಸಾರಿ, ಇಲ್ಲಿ ಮಿಸ್ಟೇಕ್, ಇಲ್ಲಿ ರಾಂಗ್ ಐತೆ ಅಂದ್ರೆ ಇಲ್ಲಿ ಉಷಾ ಚೋಟ. ಅಪೋಸಿಟ್ ಬೈ adjacent ಆಗಬೇಕು. ಇಲ್ಲಿ ಏನು ರಾಂಗ್ ಆಗ್ಯದಲ್ಲಿ? ಸಾರಿ, ಇಲ್ಲಿ ರಾಂಗ್. ಅಪೋಸಿಟ್ ಬೈ adjacent ಆಗಬೇಕು. ಅಪೋಸಿಟ್ ಬೈ adjacent ಅಂದ್ರೆ ಏನಾಗುತ್ತೆ? ಇಲ್ಲಿ ಅಪೋಸಿಟ್ ಏನೈತ್ರಿ? ಎ ಬಿ ಬೈ ಬಿ ಸಿ. ಅಪೋಸಿಟ್ ಇಲ್ಲಿ ಏನಾಗುತ್ತೆ? ಇಲ್ಲಿ ಇದ್ರ ಉಲ್ಟಾ ಆಗುತ್ತೆ, ಬಿ ಸಿ ಬೈ ಎ ಸಿ. ಬಿ ಸಿ ಬೈ ಎ ಬಿ ಆಗುತ್ತೆ ಇದು. ಓಕೆ, ಉಷಾ ಚೋಟ. ಟ್ಯಾನ್ ಅಂದ್ರೆ ಏನ್ರಿ? ಅಪೋಸಿಟ್ ಬೈ adjacent. ನೆಕ್ಸ್ಟ್ ಇದು ರಿವರ್ಸ್ ಪ್ರೊಸೀಜರ್. ಅಪೋಸಿಟ್ ಬೈ ಹೈಪೋಟೆನಸ್ ಇದ್ದದ ಏನಾಗುತ್ತೆ? hypotenuse by opposite, adjacent hypotenuse ಇದ್ದು hypotenuse adjacent. ನೆಕ್ಸ್ಟ್ ಇಲ್ಲಿ ಅಪೋಸಿಟ್ adjacent ಇದ್ದು adjacent by opposite, opposite by adjacent. ಇಲ್ಲಿ ಚೇಂಜ್ ಆಗುತ್ತೆ, ಏನಾಗುತ್ತೆ? adjacent by opposite, adjacent by opposite. ಓಕೆ, all of you understand? ಉಷಾ ಚೋಟ ಒಂದು ಅಪೋಸಿಟ್ hypotenuse, adjacent hypotenuse, ಅಪೋಸಿಟ್ ಅಂಡ್ adjacent. all of you understand? ಇವೇನು 3 ಬರೀತೀರಲ್ಲ, ಸೈನ್ ಕೋಶಕ್ಕೆ ಬರಿಬೇಕಾದ್ರೆ ಸೈನ್ ಅದ ಉಲ್ಟಾ ಬರಿಬೇಕು, ಸೆಕ್ ಬರಿಬೇಕಾದ್ರೆ ಕಾಸ್ ಅದ ಉಲ್ಟಾ ಬರಿಬೇಕು, ಟ್ಯಾನ್ ಬರಿಬೇಕಾಗಿತ್ತಂದ್ರೆ ಟ್ಯಾನ್ ಬರಿಬೇಕಾದ್ರೆ ಕ್ವಾಡ್ ಬರಿಬೇಕಾಗಿತ್ತಂದ್ರೆ ಟ್ಯಾನ್ ಅದು ರಿವರ್ಸ್ ಬರಿಬೇಕು. all of you understand? ಇಲ್ಲಿ ಇನ್ನೊಂದು ಅಪೋಸಿಟಿಗೆ ಇನ್ನೊಂದು ವರ್ಡ್ ಏನಂತ ಕರಿಬೋದು? ಪರ್ಪೆಂಡಿಕ್ಯುಲರ್ ಅಂತ ಕರಿಬೋದು. ಅಪೋಸಿಟ್ ಕೆಲವೊಂದು ವರ್ಡ್ ಏನಾಗುತ್ತೆ? ಪರ್ಪೆಂಡಿಕ್ಯುಲರ್. ಅಪೋಸಿಟಿಗೆ ಪರ್ಪೆಂಡಿಕ್ಯುಲರ್ ಅಂತಲೂ ಕರಿಬೋದು. ನೆಕ್ಸ್ಟ್ ಅಡ್ಜಸೆಂಟಿಗೆ ಬೇಸ್ ಅಂತಲೂ ಕರಿಬೋದು. ಅಡ್ಜಸೆಂಟಿಗೆ ಬೇಸ್ ಅಂತಲೂ ಕರಿಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನಾಲೆಜ್. ಯಾಕಂದ್ರೆ ಇಲ್ಲಿ ನಾವು ಇದು ಬೇಸ್ ನೀವು ಪರ್ಫೆಕ್ಟ್ ಇತ್ತು ಅಂತಂದ್ರೆ ನಮಗೇನಾಗುತ್ತೆ? ಓವರ್ ಆಲ್ ಟ್ರಿಗ್ನೋಮೆಟ್ರಿ ಅಪ್ಲೈ ಆಗಲಿಕ್ಕೆ ಸಾಧ್ಯತೆ. ಅದರ್ವೈಸ್ ನೀವು ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡಬೇಕಾಗಿತ್ತಂದ್ರೆ ಇದು ಫಸ್ಟ್ ಬೇಸಿಕ್ ಫೌಂಡೇಶನ್. ಇದು ಸಿಂಪಲ್ ಬೇಸಿಕ್ ನಾಲೆಜ್. ಎಲ್ಲಿ ನಾವು ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಆಗತ್ತಲ್ಲ
ಅಲ್ಲಿಂದ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡೀನಿ. ಓಕೆ, ಅಲ್ಲ ನೆಕ್ಸ್ಟ್ ನಮಗೆ ಇನ್ನು ಫಾರ್ಮುಲಾಸ್ಗಳನ್ನು ಯಾವ ರೀತಿ ಬರೆಯಬೇಕು, ಫಾರ್ಮುಲಾಸ್ಗಳನ್ನು ನಾವು ಯಾವ ರೀತಿ ಬರೆಯೋಕ್ಕೆ ಸಾಧ್ಯ ಅದ, ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಫಾರ್ಮುಲಾಸ್ಗಳನ್ನು ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಟೈಪ್ 1 ಫಾರ್ಮುಲಾ ಅಂತ ಬರುತ್ತೆ ನಿಮಗೆ. ಎಲ್ಲ ಪ್ರತಿಯೊಂದು ಟೈಪನ್ನು ಯಾವ ರೀತಿ ಫಾರ್ಮುಲಾ ಅಪ್ಲೈ ಆಗುತ್ತಾನ ಡಿಟೇಲ್ ಆಗಿ ನಾವು ನೋಡ್ಕೊಂತ ಹೋಗೋಣ. ಓಕೆ, ಫಸ್ಟ್ ಇರೋದು ನಮಗೆ ಟೈಪ್ 1 ಫಾರ್ಮುಲಾ. ಫಸ್ಟಿಗೆ ಏನ್ರಿ ಟೈಪ್ 1 ಫಾರ್ಮುಲಾ ಅಂತನ್ರಿ. ಈ ಟೈಪ್ ಫಸ್ಟ್ ಫಾರ್ಮುಲಾ ಇದಕ್ಕೆ ನಾವು ರೆಸಿಪ್ರೋಕಲ್ ಫಾರ್ಮುಲಾ ಅಂತ ಕರಿಬೋದು. ಏನ್ರಿ ರೆಸಿಪ್ರೋಕಲ್ ಫಾರ್ಮುಲಾಸ್ ಏನು ಕರಿತೀರಿ, ರೆಸಿಪ್ರೋಕಲ್ ಫಾರ್ಮುಲಾಸ್ ಅಂದ್ರೆ ಒಂದೇ. ಬಟ್ ನೀವು ಈ ಟೈಪ್ 1ಗೆ ಏನು ಮಾಡ್ರಿ ರೆಸಿಪ್ರೋಕಲ್ ಫಾರ್ಮುಲಾ ಅಂತ ಕನ್ಸಿಡರ್ ಆಗುತ್ತೆ. ರೆಸಿಪ್ರೋಕಲ್ ಫಾರ್ಮುಲಾಸ್ಗಳನ್ನ ಯಾವ ರೀತಿ ಬರೀಬೇಕು ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟಿಗೆ ಸೇಮ್ ಸೈನ್ ಟೀಟಾ, ನೆಕ್ಸ್ಟ್ ಸೈನ್ ಆಗತ್ತೆ ಯಾವ್ದ್ರಿ ಕಾಸ್ ಟೀಟಾ, ನೆಕ್ಸ್ಟ್ ಟ್ಯಾನ್ ಟೀಟಾ, ಸೈನ್ ಟೀಟಾ, ಕಾಸ್ ಟೀಟಾ ಆ್ಯಂಡ್ ಟ್ಯಾನ್ ಟೀಟಾ. ನೆಕ್ಸ್ಟ್ ಟ್ಯಾನ್ ಟೀಟಾ, ಕ್ವಾಟ್ ಟೀಟಾ, ಕಾಸ್ ಟೀಟಾ, ಸೆಕ್ ಟೀಟಾ, ನೆಕ್ಸ್ಟ್ ಇರೋದು ಕೋಸೆಕ್ ಟೀಟಾ. ಓಕೆ, ಈಗ ಯಾವ ರೀತಿ ಬರಿಬೇಕಂದ್ರೆ ಇಲ್ರಿ ಸೈನ್ ಟೀಟಾ ಈಸ್ 1/cosec ಟೀಟಾ, 1/cosec ಟೀಟಾ. ನೆಕ್ಸ್ಟ್ cosec ಟೀಟಾ ಈಸ್ 1/sin ಟೀಟಾ, 1/sin ಟೀಟಾ. ಎರಡು ಒಂದು ಸೈನ್ ಟೀಟಾ ಅಂದ್ರೂ ಒಂದೇ, 1/cosec ಟೀಟಾ ಎರಡು ಈಕ್ವಲ್ ಇರ್ತಾವ. ನೆಕ್ಸ್ಟ್ ಕೋಸೆಕ್ ಟೀಟಾ ಅಂದ್ರೆ ಒಂದೇ, 1/sin ಟೀಟಾ ಅಂದ್ರೆ ಒಂದೇ. ನೆಕ್ಸ್ಟ್ ಇರೋದು ನಮ್ಗೆ ಕಾಸ್ ಟೀಟಾ 1/sec ಟೀಟಾ, ಕಾಸ್ ಟೀಟಾ 1/sec ಟೀಟಾ. sec ಟೀಟಾ ಈಸ್ 1/cos ಟೀಟಾ, sec ಟೀಟಾ ಈಸ್ 1/cos ಟೀಟಾ. ನೆಕ್ಸ್ಟ್ ಟ್ಯಾನ್ ಟೀಟಾ ಅಂದ್ರೆ ಏನ್ರಿ 1/quat ಟೀಟಾ, ಕ್ವಾಟ್ ಟೀಟಾ ಅಂದ್ರೆ ಏನ್ರಿ 1/tan ಟೀಟಾ. ಇವು ಮತ್ತೆ ಇವು ಕ್ವಾಟ್ ಟೀಟಾಗೆ ಇನ್ನೊಂದು ಎಕ್ಸ್ಟ್ರಾ ಫಾರ್ಮುಲಾ ಏನು ಬರ್ತೈತ್ರಿ ಟ್ಯಾನ್ ಟೀಟಾ ಈಕ್ವಲ್ ಟು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಇದು ಎಕ್ಸ್ಟ್ರಾ ಫಾರ್ಮುಲಾ ಬರುತ್ತೆ ಒಂದು. ಇನ್ನೊಂದು ಕ್ವಾಟ್ ಟೀಟಾ ಈಕ್ವಲ್ ಟು ಇನ್ನೊಂದು ಯಾವ ಫಾರ್ಮ್ ಬರುತ್ತೆ ಇಲ್ಲಿ ಕ್ವಾಟ್ ಟೀಟಾ ಈಕ್ವಲ್ ಟು 1/tan ಟೀಟಾ ಆಗಿದೆ ಅಂದ್ರೆ ಇಲ್ಲಿ cos ಟೀಟಾ ಡಿವೈಡೆಡ್ ಬೈ sin ಟೀಟಾ, cos ಟೀಟಾ ಡಿವೈಡೆಡ್ ಬೈ sin ಟೀಟಾ. ಇವು ರೆಸಿಪ್ರೋಕಲ್ ಫಾರ್ಮುಲಾ. ಈ ರೆಸಿಪ್ರೋಕಲ್ ಫಾರ್ಮುಲಾಗೆ ಯೂಸ್ ಮಾಡ್ಕೊಂಡು ನಾವು ಸಾಕಷ್ಟು ಫಾರ್ಮುಲಾನ ಮತ್ತೆ ಕ್ರಿಯೇಟ್ ಮಾಡ್ಬೋದು. ಟ್ರಿಗ್ನೋಮೆಟ್ರಿ ಒಳಗೆ ಕ್ರಿಯೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಕ್ರಿಯೇಟ್ ಮಾಡಿದ್ದು ನಮಗೆ ಬರಬೇಕು. ಹೆಂಗೆ ಕ್ರಿಯೇಟ್ ಆಗುತ್ತೆ ಫಾರ್ಮುಲಾ ಅಂದ್ರೆ ಇಲ್ಲಿ ನೋಡ್ರಿ ಸೈನ್ ಟೀಟಾ ಈಕ್ವಲ್ ಟು ಕಾಸ್ ಟೀಟಾ ಈಕ್ವಲ್ ಟು 1/cosec ಟೀಟಾ ಅದಲ್ಲ, ಈ ಕೋಸೆಕ್ ಟೀಟಾನ ಲೆಫ್ಟ್ ಸೈಡ್ ಹೋದ್ರೆ ಏನಾಗುತ್ತೆ ಮಲ್ಟಿಪ್ಲೈ ಆಗತ್ತೆ ರೀ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಈಕ್ವಲ್ ಟು 1 ಅಂತ ಬರೋದು 1. ಇದೇ ಫಾರ್ಮುಲಾಗೆ ಏನಾಗುತ್ತೆ ಸೈನ್ ಟೀಟಾ ಇಂಟು ಕೋಸೆಕ್ ಟೀಟಾ ಈಕ್ವಲ್ ಟು 1 ಅಂದ್ರೆ ಇದು 1 ಕೋಸೆಕ್ ಟೀಟಾ ಕಡೆ ಮಲ್ಟಿಪ್ಲೈ ಆಗುತ್ತೆ. ನೆಕ್ಸ್ಟ್ ಕಾಸ್ ಟೀಟಾ ಇಂಟು ಸೆಕ್ ಟೀಟಾ ಈಕ್ವಲ್ ಟು 1. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಕ್ವಾಟ್ ಟೀಟಾ ಇಂಟು ಟ್ಯಾನ್ ಟೀಟಾ ಈಕ್ವಲ್ ಟು 1. ನೆಕ್ಸ್ಟ್ ಇಲ್ಲಿ ನೋಡ್ರಿ ಕೋಸೆಕ್ ಟೀಟಾ ಇದನ್ನೇ ಇರ್ಬೇಕ್ರಿ. ಇದಪ್ಪ ಮತ್ತೊಂದು ಫಾರ್ಮುಲಾ ಏನು ಕ್ರಿಯೇಟ್ ಆಗುತ್ತೆ ರೀ ಕೋಸೆಕ್ ಟೀಟಾ ಇಂಟು ಸೈನ್ ಟೀಟಾ ಅಂದ್ರೆ 1. ನೆಕ್ಸ್ಟ್ ಇದು ಮಲ್ಟಿಪ್ಲೈ ಏನಾಗುತ್ತೆ ರೀ ಸೆಕ್ ಟೀಟಾ ಇಂಟು ಕಾಸ್ ಟೀಟಾ 1. ನೆಕ್ಸ್ಟ್ ಕ್ವಾಟ್ ಟೀಟಾ ಇಂಟು ಟ್ಯಾನ್ ಟೀಟಾ ಈಕ್ವಲ್ ಟು 1. ಈ ರೀತಿ ಫಾರ್ಮುಲಾಗಳನ್ನು ಕ್ರಿಯೇಟ್ ಆಗ್ಬೋದು. ಯಾವ ರೀತಿ ಒಂದೇ ಫಾರ್ಮುಲಾಕ್ಕೆ ಸಾಕಷ್ಟು ಫಾರ್ಮುಲಾಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಅದ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನಮಗೆ ಟೈಪ್ 2 ಫಾರ್ಮುಲಾ. ಟೈಪ್ 2 ಫಾರ್ಮುಲಾ ಒಳಗೆ ಇದಕ್ಕೆ ಏನಾಗದ್ರಿ ಎಲಿಡ್ ಆ್ಯಂಗಲ್ ಫಾರ್ಮುಲಾ ಅಂತ ಕರಿಬೋದು. ಈ ಟೈಪ್ 2 ಫಾರ್ಮುಲಾ ಅಂದ್ರೆ ಏನ್ರಿ ಎಲಿಡ್ ಆ್ಯಂಗಲ್ ಫಾರ್ಮುಲಾ. ನೆಕ್ಸ್ಟ್ ಇರೋದು ಎಲಿಡ್ ಆ್ಯಂಗಲ್ ಫಾರ್ಮುಲಾ. ಎಲಿಡ್ ಆ್ಯಂಗಲ್ ಫಾರ್ಮುಲಾ. ಹೌ ಟು ರೈಟ್ ಎಲಿಡ್ ಆ್ಯಂಗಲ್ ಫಾರ್ಮುಲಾ ನೋಡ್ರಿ ಟೈಪ್ 2 ಎಲಿಡ್ ಆ್ಯಂಗಲ್ ಫಾರ್ಮುಲಾ. ಇಲ್ಲಿ ನೋಡ್ರಿ
ಇಲ್ಲಿ ಸಿಕ್ಸ್ತ್ ಫಾರ್ಮುಲಾ ಬರುತ್ತೆ ಏನ್ರಿ ಒಂದು ಫಸ್ಟ್ ಸೈನ್ 90 minus theta. Next second one cos 90 minus theta. Next third one tan 90 minus theta. Third one tan 90 minus theta. Next fourth one cot 90 minus theta. Next fifth one sec 90 minus theta. Next sixth one cosec 90 minus theta. There are 6 formula. ಇವಾಗ ನೋಡ್ರಿ 90 ಅಂದ್ರೆ ಏನ್ರಿ ರೇಡಿಯನ್, ಇದು ಆಂಗಲ್ ಒಳಗಾಯಿತು. ರೇಡಿಯನ್ ಒಳಗೆ 90 ಡಿಗ್ರಿ ಈಕ್ವಲ್ ಟು π/2 ರೇಡಿಯನ್. ಪೈ ಅಂದ್ರೆ ಏನ್ರಿ 180 ಡಿಗ್ರಿ ಇರುತ್ತೆ. ಈಗ 90 ಡಿಗ್ರಿ ಅಂದ್ರೆ π/2. 180 ಡಿಗ್ರಿ ಡಿವೈಡೆಡ್ ಬೈ 2 ಆದ್ರೆ ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ಅಂದ್ರೆ ಏನಾಗುತ್ತೆ 90 ಡಿಗ್ರಿ ಈಸ್ ಈಕ್ವಲ್ ಟು π/2 ರೇಡಿಯನ್ ಆಗುತ್ತೆ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ π/2 ರೇಡಿಯನ್. ಇಲ್ಲಿ ನೋಡ್ರಿ ಈಗ ಯಾಕೆ π/2 ರೇಡಿಯನ್ ಇದನ್ನ ನಾವು ಯಾಕೆ ಹೇಳ್ತೀನಿ ಅಂದ್ರೆ ಇವಾಗ sin 90 ಅಂದ್ರೆ ಏನ್ರಿ sin 90 ಅಂದ್ರೆ sin 90 minus theta ಅಂದ್ರೆ sin π/2 minus theta ಅಂದ್ರಿ. ನೆಕ್ಸ್ಟ್ cos π/2 minus theta ಆಯ್ತು. ನೆಕ್ಸ್ಟ್ tan π/2 minus theta ಆಯ್ತು ಇದು. ನೆಕ್ಸ್ಟ್ cot π/2 minus theta. ನೆಕ್ಸ್ಟ್ sec π/2 minus theta. ನೆಕ್ಸ್ಟ್ cosec π/2 minus theta. 90 minus theta ಅಂದ್ರೆ ಒಂದೇ, π/2 minus theta ಅಂದ್ರೆ ಒಂದೇ. ಇಲ್ಲಿ ನೋಡ್ರಿ ನೆಕ್ಸ್ಟ್ ನಮ್ಮಲ್ಲಿ ಇರೋದು ಇಲ್ಲಿರೋದು ಏನು ಯಾವ ರೀತಿ ಬರಿಬೇಕಂತಂದ್ರೆ ಯಾವುದೇ ಆಂಗಲ್ π/2 ಮಲ್ಟಿಪ್ಲೈ π/2 3π/2 5π/2 7π/2 ಕಂಟಿನ್ಯೂಷನ್ ಆಡ್ ಮಲ್ಟಿಪ್ಲೈ ಇತ್ತಂತಂದ್ರೆ ಇವಾಗ ಯಾವುದೇ ಆಂಗಲ್ಗೆ π/2 ಇತ್ತಂದ್ರೆ ಡಿವೈಡ್ ಬೈ 2 ಇತ್ತಂದ್ರೆ 90 ಡಿಗ್ರಿ ಇತ್ತಂದ್ರೆ ಅಲ್ಲಿ 5/2 ಡಿವೈಡ್ ಬೈ 3/2 7/2 ಈ ತರ ಮಲ್ಟಿಪ್ಲೈ ಇತ್ತಂದ್ರೆ ಇಲ್ಲಿ ಏನಾಗುತ್ತೆ ಸೈನ್ ಇದ್ದದ ಕಾಸ್ ಇದ್ದ ಸೈನ್ ಆಗುತ್ತೆ. ಈ ಸೈನ್ π/2 ಇದ್ದದ ಏನಾಗುತ್ತೆ ಕಾಸ್ ಆಗುತ್ತೆ, ಕಾಸ್ ಥೀಟಾ. ಈಗ ಓನ್ಲಿ ಏನಾಗುತ್ತೆ ಸೈನ್ 90 ಮೈನಸ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಆಗುತ್ತೆ. ನೆಕ್ಸ್ಟ್ sin 90 minus theta equal to cos theta ಅಂತಂದ್ರೆ cos 90 minus theta equal to sin theta ಆಗುತ್ತೆ. ಒಂದಕ್ಕೊಂದು ಏನಾಗುತ್ತೆ ರಿವರ್ಸ್ ಆಗುತ್ತೆ. ಇವಾಗ ಅಪೋಸಿಟ್ ಇಲ್ಲಿ ಏನಾಗುತ್ತೆ ರಿವರ್ಸ್ ಆಗುತ್ತೆ. ನೆಕ್ಸ್ಟ್ tan ಇದ್ದು cot ಇದ್ದು tan 90 minus theta is cot theta. Next cot 90 minus theta is tan theta. Next sec 90 minus theta is cosec theta. Cosec 90 minus theta is sec theta. ಯಾವಾಗ 90 minus theta ಇದ್ದಾಗ 90 ಅಂದ್ರೆ ಏನ್ರಿ π/2 3/2 5/2 ಇತ್ತಂದ್ರೆ ಡಿವೈಡ್ ಬೈ 2 ಇತ್ತಂದ್ರೆ ಅಲ್ಲಿ ಸೈನ್ ಇದ್ದದ ಕಾಸ್ ಇದ್ದದ ಸೈನ್. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ನೋಡ್ರಿ once again I will repeat you all formula once again. It's very very important. Yeah. Sin 90 minus theta. Next cos 90 minus theta. Next third one tan 90 minus theta. Next fourth one cot 90 minus theta. Next fifth one sec 90 minus theta. Next sixth one cosec 90 minus theta. Okay, ಇಲ್ಲಿ ನೋಡ್ರಿ ಎಷ್ಟು ಫಾರ್ಮುಲಾ ನಿಮಗೆ 90 minus theta means π/2. ಇಲ್ಲಿ 90 ಅಂದ್ರೆ π/2, ಅಲ್ಲಿ 5/2 ಎಲ್ಲ ಕಡೆ π/2 ಮಲ್ಟಿ π/2 ಇರಲಿ 3π/2 ಇರಲಿ 4π/2 ಇರಲಿ, ಬಟ್ π/2 ದಿಂದ ಮಲ್ಟಿಪ್ಲೈ ಆಗಿತ್ತು ಅಂತಂದ್ರೆ ಅದು ನಾವು ಏನಾಗುತ್ತೆ ಸೈನ್ ಇಸ್ ಕಾಸ್ ಇಸ್ ಸೈನ್. ಅಂದ್ರೆ
ಸೈನ್ ಇದ್ರೆ ಏನಾಗುತ್ತೆ ಕಾಸ್ ಟೀಟಾ ಆಗುತ್ತೆ. ನೆಕ್ಸ್ಟ್ ಕಾಸ್ ಇದ್ದು ಸೈನ್ ಟೀಟಾ, ನೆಕ್ಸ್ಟ್ ಟ್ಯಾನ್ ಇದ್ದು ಕ್ವಾಟ್ ಟೀಟಾ, ನೆಕ್ಸ್ಟ್ ಕ್ವಾಟ್ ಇದ್ದು ಟ್ಯಾನ್ ಟೀಟಾ, ನೆಕ್ಸ್ಟ್ ಸೆಕ್ ಇದ್ದು ಕೋಸೆಕ್ ಟೀಟಾ, ಕೋಸೆಕ್ ಟೀಟಾ ಇದ್ದು ಸೆಕ್ ಟೀಟಾ. ಓಕೆ, ಯಾವಾಗ ಆಡ್ ಮಲ್ಟಿಪ್ಲೈ 5/2 3/2 5/2. ಇದೇ ನಾವು ಓನ್ಲಿ 5 ಮಲ್ಟಿಪ್ಲೈ ಇತ್ತಂದ್ರೆ ಮೀನ್ಸ್ ಸೈನ್ 180 ಡಿಗ್ರಿ ಮೈನಸ್ ಟೀಟಾ, ನೆಕ್ಸ್ಟ್ ಕಾಸ್ 180 ಡಿಗ್ರಿ ಮೈನಸ್ ಟೀಟಾ, ನೆಕ್ಸ್ಟ್ ಟ್ಯಾನ್ 180 ಡಿಗ್ರಿ ಮೈನಸ್ ಟೀಟಾ, ನೆಕ್ಸ್ಟ್ ಕ್ವಾಟ್ 180 ಡಿಗ್ರಿ ಮೈನಸ್ ಟೀಟಾ, ನೆಕ್ಸ್ಟ್ ಸೆಕ್ 180 ಡಿಗ್ರಿ ಮೈನಸ್ ಟೀಟಾ, ನೆಕ್ಸ್ಟ್ ಕೋಸೆಕ್ 180 ಡಿಗ್ರಿ ಮೈನಸ್ ಟೀಟಾ. 180 ಡಿಗ್ರಿ ಅಂದ್ರೆ ಏನ್ರಿ ಪೈ, 2 ಪೈ, ನೆಕ್ಸ್ಟ್ 3 ಪೈ, 4 ಪೈ, ನೆಕ್ಸ್ಟ್ 6 ಪೈ. ಈ ಥರ ಓನ್ಲಿ ಪೈ ಮಲ್ಟಿಪ್ಲೈ ಇತ್ತಂದ್ರೆ ಅಲ್ಲಿ ಏನಾಗುತ್ತೆ ಚೇಂಜ್ ಆಗಲ್ಲ, ಏನಿರುತ್ತೆ ಅದೇ ಸೈನ್ 180 ಮೈನಸ್ ಟೀಟಾ ಅಂದರೆ ಅದೇ ಸೈನ್ ಟೀಟಾ ಆಗುತ್ತೆ. ನೆಕ್ಸ್ಟ್ ಕಾಸ್ 180 ಮೈನಸ್ ಟೀಟಾ ಅಂದರೆ ಇದು ಕಾಸ್ ಟೀಟಾ. 180 ಮಲ್ಟಿಪ್ಲೈ 5 ಮಲ್ಟಿಪ್ಲೈ ಇತ್ತಂದ್ರೆ ಅದು ಸೇಮ್ ಅದೇ ಆ್ಯಂಗಲ್ ಉಳಿತಾವ, ಚೇಂಜಸ್ ಆಗಂಗಿಲ್ಲ. ಅಂದ್ರೆ ಏನ್ರಿ ಈಗ ಟ್ಯಾನ್ ಇದ್ದದ್ದು ಟ್ಯಾನ್ ಟೀಟಾ, ನೆಕ್ಸ್ಟ್ ಕ್ವಾಟ್ 180 ಮೈನಸ್ ಟೀಟಾ ಅಂದರೆ ಕ್ವಾಟ್ ಟೀಟಾ, ನೆಕ್ಸ್ಟ್ ಇವಾಗ ಸೆಕ್ 180 ಮೈನಸ್ ಟೀಟಾ ಅಂದರೆ ಸೆಕ್ ಟೀಟಾ, ನೆಕ್ಸ್ಟ್ ಕೋಶೆಕ್ ಅಂದರೆ ಇದು ಕೋಸೆಕ್ ಟೀಟಾ. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಇವಾಗ ಇಲ್ಲಿ ನಮಗೆ ಇನ್ನೊಂದು ಕನ್ಫ್ಯೂಷನ್ ಆಗುತ್ತೆ, ಸೈನ್ ಪ್ಲಸ್ ಬರುತ್ತೋ ಮೈನಸ್ ಬರುತ್ತೋ ಸೈನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವೆಲ್ಲ ಸೈನ್ ಇವಾಗ ಅಂಡರ್ಸ್ಟ್ಯಾಂಡ್ ಆಗಿದೆ. 5/2 ಮಲ್ಟಿಪ್ಲೈ 90 ಇತ್ತಂದ್ರೆ ಅದು ಅಪೋಸಿಟ್ ಆಗುತ್ತೆ, ಸೈನ್ ಇದ್ದದ್ದು ಕಾಸ್ ಆಗುತ್ತೆ, ಕಾಸ್ ಇದ್ದು ಸೈನ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತದ. ಬಟ್ ಇಲ್ಲಿ 180 ಇತ್ತಂದ್ರೆ ಸೇಮ್ ಅದೇ ಉಳಿತೈತಿ, ಇದು ಕ್ಲಿಯರ್ ಆಗ್ಯದ. ಬಟ್ ಇಲ್ಲಿ ಸೈನ್ ಟೀಟಾ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಾಸ್ ಟೀಟಾ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತೆ, ಇಸ್ ವೆರಿ ಇಂಪಾರ್ಟೆಂಟ್. ಅದು ಪಾಸಿಟಿವ್ ಬರುತ್ತೆ, ಸೈನ್ ಏನು ಪ್ಲಸ್ ಬರುತ್ತೋ ಏನು ಮೈನಸ್ ಬರುತ್ತೋ ಇಸ್ ವೆರಿ ಇಂಪಾರ್ಟೆಂಟ್. ಆ ಸೈನ್ ನಾವು ಕನ್ಸಿಡರ್ ಮಾಡ್ಕೋಬೇಕಾಗಿತ್ತಂದ್ರೆ, ಸೈನ್ ನಾವು ಸ್ಟಡಿ ಮಾಡಬೇಕಾಗಿತ್ತಂದ್ರೆ ನಮಗೆ ಕ್ವಾಡ್ರಂಟ್, ಆಲ್ 4 ಕ್ವಾಡ್ರಂಟ್ ಬರ್ತಾವೆ. ಕ್ವಾಡ್ರಂಟ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಮೀನ್ಸ್ ಇಲ್ಲಿ ನೋಡ್ರಿ ಎಕ್ಸ್ ವೈ, here x sin y, x y, here x dash and y dash. Okay, quadrant, this is very very important. ಇಲ್ಲಿ ನೋಡ್ರಿ ಫಸ್ಟ್ ಕ್ವಾಡ್ರಂಟ್, ಇಲ್ಲಿ ಒಂದು ನಮ್ಮ ಟ್ರಿಕ್ಸ್ ಹೇಳಿ ನಿಮಗೆ. ಆಲ್ ಸ್ಟೂಡೆಂಟ್ ಟೇಕ್ ಕಾಫಿ, ಆಲ್ ಸ್ಟೂಡೆಂಟ್ ಟೇಕ್ ಕಾಫಿ ಮೀನ್ಸ್ ಇಲ್ಲಿ ನೋಡ್ರಿ ಇದಕ್ಕಿಂತ ಹೋದ್ರಿ ಇಲ್ಲಿ ಸ್ಟಾರ್ಟಿಂಗ್ ಇತ್ತು, ಇಲ್ಲಿ 0 ಡಿಗ್ರಿ ಆಗುತ್ತಾ, 0 ಡಿಗ್ರಿ. ಇಲ್ಲಿ ಬಂತಂದ್ರೆ ಏನಾಗುತ್ತಾ 90 ಡಿಗ್ರಿ, 90 ಡಿಗ್ರಿ ಆರ್ ಇದನ್ನ ಯಾವ ರೀತಿ 5/2 ರೇಡಿಯನ್. 90 ಡಿಗ್ರಿ ಅಂದ್ರೆ ಒಂದೇ, 5/2 ರೇಡಿಯನ್ ಅಂದ್ರೆ ಒಂದೇ. ನೆಕ್ಸ್ಟ್ ಇರೋದು ನಮಗೆ ಇಲ್ಲಿ 180 ಡಿಗ್ರಿ ಆಗತ್ತೆ ಆರ್ 5 ರೇಡಿಯನ್, 5 ರೇಡಿಯನ್ ಅಂದ್ರೆ ಒಂದೇ, 180 ಡಿಗ್ರಿ ಅಂದ್ರೆ ಒಂದೇ. ನೆಕ್ಸ್ಟ್ ಇಲ್ಲಿ 270 ಡಿಗ್ರಿ ಆಗುತ್ತೆ ಆರ್ 3π/2 ರೇಡಿಯನ್. 3π/2 ಅಂದ್ರೆ ಆಗುತ್ತೆ 19 to 2, 9 into 270 ಎಷ್ಟಾಗುತ್ತೆ? 270 ಆಗುತ್ತೆ ನೋಡ್ರಿ. ಅದು 3 into 180 divided by 2, 290, 270 ಆಗುತ್ತೆ. ಓಕೆ, 3π/2. ನೆಕ್ಸ್ಟ್ ಇರೋದು ನಮಗಿಲ್ಲಿ ಅರೌಂಡ್ 2π ಆರ್ 360 ಡಿಗ್ರಿ, 360 ಡಿಗ್ರಿ ಆರ್ 2π. ಇವು ಡಿಗ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಗ್ರಿ ಆ್ಯಂಡ್ ರೇಡಿಯನ್ ಎರಡು ಗೊತ್ತಿರ್ಬೇಕು ನಮಗೆ. 2π ರೇಡಿಯನ್ ಅಂದ್ರೆ ಒಂದೇ, 2π ರೇಡಿಯನ್ 360 ಡಿಗ್ರಿ, 270 ಡಿಗ್ರಿ 3π/2 ರೇಡಿಯನ್, 5 ರೇಡಿಯನ್ 180 ಡಿಗ್ರಿ, 90 ಡಿಗ್ರಿ 5/2 ರೇಡಿಯನ್. ಇಲ್ಲಿ ಆಲ್ ಸ್ಟೂಡೆಂಟ್ ಟೇಕ್ ಕಾಪಿ. ಎ ಮೀನ್ಸ್ ಆಲ್, ಸೈನ್ ಆಲ್ ಅಂದ್ರೆ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ ಬರ್ತಾವ್ರಿ? ಸೈನ್, ಕಾಸ್, ಟ್ಯಾನ್, ಟ್ಯಾನ್ ಆಗಲಿ ಅವ್ರಿ, ಕ್ವಾಟ್, ನೆಕ್ಸ್ಟ್ ಸೆಕ್, ಕೋಸೆಕ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇಲ್ಲಿ ಫಸ್ಟ್ ಇದಕ್ಕೆ ಏನು ಕರಿತೀರಿ? ಫಸ್ಟ್ ಕ್ವಾಡ್ರಂಟ್ ಕರಿತೀರಿ. ಸೆಕೆಂಡ್ ಕ್ವಾಡ್ರಂಟ್
here third quadrant and fourth quadrant. Sorry, here fourth quadrant. ಇಲ್ಲಿ ನೋಡ್ರಿ ಪಾಸಿಟಿವ್ ಮತ್ತು ನೆಗೆಟಿವ್ ಸೈನ್ ಯಾವ ರೀತಿ ನಾವು ಡಿಕ್ಲೇರ್ ಮಾಡ್ಬೇಕಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಒಳಗೆ ಆಲ್ ಎ ಮೀನ್ಸ್ ಆಲ್ ಸೈನ್ಸ್ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್. ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್. ಆಲ್ ಟ್ರಿಗ್ನೋಮೆಟ್ರಿಕ್. ಸೆಕೆಂಡ್ ಕ್ವಾಡ್ರಂಟ್ ಎಸ್ ಅಂದ್ರೆ ಏನ್ರಿ ಸೈನ್. ಸೈನ್ ಜೊತೆ ನಾವು ಯಾವ ರಿಲೇಟೆಡ್ ಇರ್ತೈತಿ ಒಂದಕ್ಕೊಂದ ಸೈನು ಮತ್ತು ಕೋಸೆಕ್ ರಿಲೇಟೆಡ್ ಇರ್ತದ. ಸೈನ್ ಜೊತೆ ಕೋಸೆಕ್. ಇಲ್ಲಿ ಸೈನ್ ವಿತ್ ಕೋಸೆಕ್ ಅಷ್ಟೇ ಪಾಸಿಟಿವ್ ಇರ್ತಾವ. ರಿಮೈನಿಂಗ್ ಆಲ್ ಆರ್ ನೆಗೆಟಿವ್. ಓಕೆ. ನೆಕ್ಸ್ಟ್ ಇಲ್ಲಿ ಟಿ ಮೀನ್ಸ್ ಟ್ಯಾನ್. ಟ್ಯಾನ್ ಜೊತೆ ಯಾವ್ದು ಇರುತ್ತೆ ಕ್ವಾಟ್ ಇರುತ್ತೆ. ಟ್ಯಾನ್ ಮತ್ತು ಕ್ವಾಟ್ ರಿಲೇಟೆಡ್ ಇರ್ತದೆ. ಟ್ಯಾನು ಕ್ವಾಟು ಅಷ್ಟೇ ಪಾಸಿಟಿವ್. ರಿಮೈನಿಂಗ್ ಆಲ್ ಆರ್ ನೆಗೆಟಿವ್. ಇಲ್ಲಿ ಸಿ ಮೀನ್ಸ್ ಕ್ವಾಸ್. ಕ್ವಾಸ್ ಜೊತೆ ಯಾವ ರಿಲೇಟೆಡ್ ಇರುತ್ತೆ ರೀ ಸೆಕ್ ಇರುತ್ತೆ. ಕ್ವಾಸ್ ಮತ್ತು ಸೆಕ್ ಅಷ್ಟೇ ಪಾಸಿಟಿವ್. ರಿಮೈನಿಂಗ್ ಆಲ್ ಆರ್ ನೆಗೆಟಿವ್. ಆಲ್ ಆಫ್ ಅಂಡರ್ಸ್ಟ್ಯಾಂಡ್. ಬಟ್ ಇಲ್ಲಿ ನಾವು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು ಪ್ಲಸ್ ಬರುತ್ತೆ ನೆಗೆಟಿವ್ ಬರುತ್ತೆ. ಇಲ್ಲಿ ನೋಡ್ರಿ ಸೈನ್ 90 ಮೈನಸ್ ಟೀಟಾ. ಸೈನ್ 90 ಮೈನಸ್ ಟೀಟಾ. 90 ಇಲ್ಲಿ 90 ಮೈನಸ್ ಟೀಟಾ. ಮೈನಸ್ ಅಂದರೆ ಲೆಫ್ಟ್ ಸೈಡ್ ಬರಬೇಕು, ಪ್ಲಸ್ ಅಂದರೆ ರೈಟ್ ಸೈಡ್ ಬರಬೇಕು. ಯಾವ ಡಿಗ್ರಿ ಇರುತ್ತಲ್ಲ ಆ ಡಿಗ್ರಿದು ಮೈನಸ್ ಟೀಟಾ ಇತ್ತಂದರೆ ಲೆಫ್ಟ್ ಸೈಡ್ ಬರಬೇಕು, ಪ್ಲಸ್ ಟೀಟಾ ಇತ್ತಂದರೆ ರೈಟ್ ಸೈಡ್ ಹೋಗ್ಬೇಕು. ಓಕೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಫಾರ್ವರ್ಡ್ ಹೋಗ್ಬೇಕು, ಬ್ಯಾಕ್ವರ್ಡ್ ಹೋಗ್ಬೇಕು. 90 ಡಿಗ್ರಿ ಅದಲ್ಲ ಮೈನಸ್ ಇತ್ತಂದ್ರೆ ಬ್ಯಾಕ್ವರ್ಡ್, ಪ್ಲಸ್ ಇತ್ತಂದ್ರೆ ಫಾರ್ವರ್ಡ್. ಅಲ್ಲ ಯು ಅಂಡರ್ಸ್ಟ್ಯಾಂಡ್. ಇಲ್ಲಿ ನೋಡ್ರಿ 90 ಮೈನಸ್ ಟೀಟಾ ಅದ. 90 ಮೈನಸ್ ಟೀಟಾ ಒಳಗೆ ಸೈನ್ 90 ಮೈನಸ್ ಟೀಟಾ ಕಾಸ್ ಟೀಟಾ. ಇಲ್ಲಿ 90 ಅಂದ್ರೆ π/2 ಐತೆ, ಕಾಸ್ ಟೀಟಾ ಬರ್ತದೆ. ನೆಗೆಟಿವ್ ಐತೆ ಪಾಸಿಟಿವ್ ಐತೆ. ಇಲ್ಲಿ 90 ಮೈನಸ್ ಟೀಟಾ ಅಂದ್ರೆ ಇಲ್ಲಿ ರಿವರ್ಸ್ ಬರ್ತದೆ. ಆಲ್ ಆರ್ ಪಾಸಿಟಿವ್ ಬರ್ತದೆ. ಇದು ನಮಗೆ ಪಾಸಿಟಿವ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕಾಸ್ 90 ಮೈನಸ್ ಟೀಟಾ. ಕಾಸ್ 90 ಮೈನಸ್ ಟೀಟಾ. 90 ಮೈನಸ್ ಟೀಟಾ ಅಂದ್ರೆ ಏನ್ರಿ ಇಲ್ಲಿ 90 ಮೈನಸ್ ಟೀಟಾ ಅಂದ್ರೆ ಇಲ್ಲೇ ಬರುತ್ತೆ ಅಲ್ಲ. ಇವೆಲ್ಲ 90 ಮೈನಸ್ ಟೀಟಾ ಅಂದ್ರೆ ಆಲ್ ಆರ್ ಪಾಸಿಟಿವ್ ಬರ್ತವೆ. ಇಲ್ಲಿ 90 ಮೈನಸ್ ಟೀಟಾ ಸೈನ್ ಟೀಟಾ. ಇಲ್ಲಿ ಪಾಸಿಟಿವ್ ಬರುತ್ತೆ, ಇದು ಪಾಸಿಟಿವ್ ಬರುತ್ತೆ, ಇದು ಪಾಸಿಟಿವ್ ಬರುತ್ತೆ, ಇದು ಪಾಸಿಟಿವ್ ಬರುತ್ತೆ, ಇದು ಪಾಸಿಟಿವ್. ಇಲ್ಲಿ ಇನ್ನೊಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಕಾಸ್ 3π/2 ಪ್ಲಸ್ ಟೀಟಾ. 3π/2 ಪ್ಲಸ್ ಟೀಟಾ. ಫಸ್ಟ್ ಇದ್ರದ್ದು ನಾವು ರಿಸಲ್ಟ್ ಬರಿಬೇಕು. 3π/2 ಪ್ಲಸ್ ಟೀಟಾ. π/2 ಮಲ್ಟಿಪ್ಲೈ ಆಯ್ತಂದ್ರೆ ಏನಾಗುತ್ತೆ ಕ್ವಾಸ್ ಇದ್ದದ್ದು ಏನಾಗಬೇಕು ಸೈನ್ ಆಗಬೇಕು. ಅಂದ್ರೆ ಏನಾಗುತ್ತೆ ಇಲ್ಲಿ ಸೈನ್ ಟೀಟಾ ಆಗುತ್ತೆ. ಈ ಸೈನ್ ಟೀಟಾ ನಮಗೆ ಪ್ಲಸ್ ಅದ ನೆಗೆಟಿವ್ ಅದ ನಮಗೆ. π/2 3π/2 3π/2 ಎಲ್ಲದ 3π/2. 3π/2 ಪ್ಲಸ್ ಟೀಟಾ ಅಂದ್ರೆ ಫಾರ್ವರ್ಡ್ ಹೋಗ್ಬೇಕು. ಪ್ಲಸ್ ಟೀಟಾ ಅಂದ್ರೆ ಇಲ್ಲಿ ಬರುತ್ತೆ ಕಾಸ್ 3/2 ಪ್ಲಸ್ ಟೀಟಾ. ಇಲ್ಲಿ ಕಾಸು ಮತ್ತು ಸೆಕ್ಕು ಪಾಸಿಟಿವ್ ಇರುತ್ತೆ ಅಂದ್ರೆ ಇಲ್ಲಿ ಪಾಸಿಟಿವ್ ಇರುತ್ತೆ. ಓಕೆ. ಇದೇ ನಮಗ ಕಾಸ್ 3π/2 ಮೈನಸ್ ಟೀಟಾ ಆಯ್ತಂದ್ರೆ 3π/2 ಮೈನಸ್ ಟೀಟಾ ಅಂದ್ರೆ π/2 ಅಂದ್ರೆ ಸೈನ್ ಟೀಟಾನ ಆಗಬೇಕು. ಇಲ್ಲಿ ನೋಡ್ರಿ π/2 ಮೈನಸ್ ಟೀಟಾ ಅಂದ್ರೆ ಬ್ಯಾಕ್ವರ್ಡ್ ಬರಬೇಕು. ಇದು ಬ್ಯಾಕ್ವರ್ಡ್ ಅಂತಂದ್ರೆ ಟ್ಯಾನು ಕಾಸ್ಟು ಅಟ್ಟೆ ಪಾಸಿಟಿವ್ ಇದಾವೆ, ಬಟ್ ಇಲ್ಲಿ ಕಾಸ್ ನೆಗೆಟಿವ್ ಬರಬೇಕು. ಕಾಸ್ ಈಸ್ ನೆಗೆಟಿವ್. ಓಕೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಸೈನ್ π/2 ಪ್ಲಸ್ ಟೀಟಾ. 5/2 ಪ್ಲಸ್ ಟೀಟಾ. ಇದು ಫಸ್ಟ್ ರಿಸಲ್ಟ್ ಏನು ಬರುತ್ತೆ π/2 ಐತಿ. π/2 ಅಂದ್ರೆ ನೋ ಟೆನ್ಷನ್. π/2 ಅಂದ್ರೆ ಸೈನ್ ಇದ್ರೆ ಕಾಸ್ ಆಗಬೇಕು. ಕಾಸ್ ಟೀಟಾ ಬರೀತೀರಿ. ಬಟ್ ಇದು ಕಾಸ್ ಟೀಟಾ ಪ್ಲಸ್ ಅದು ಮೈನಸ್ ಅದು ಇಸ್ ವೆರಿ ಇಂಪಾರ್ಟೆಂಟ್. ಏನ್ರಿ ಪ್ಲಸ್ ಬರುತ್ತೋ ಮೈನಸ್ ಬರುತ್ತೋ ಕಾಸ್ ಟೀಟಾ ಏನ್ರಿ. ಇಲ್ಲಿ ನೋಡ್ರಿ ಹೆಂಗೆ ನಾವು ಚೆಕ್ ಮಾಡ್ಬೇಕಂದ್ರೆ ಸೈನ್ π/2 ಇಲ್ಲಿದ್ರೆ ದಿಸ್ ಇಸ್ π/2. π/2 ಪ್ಲಸ್ ಟೀಟಾ ಪ್ಲಸ್ ಟೀಟಾ. ಓಕೆ. ಅಂದ್ರೆ ಪಾರ್ಡರ್ ಬರುತ್ತೆ. ಇಲ್ಲಿ ಸೈನ್ ಏನಿರುತ್ತೆ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಪಾಸಿಟಿವ್ ಇರುತ್ತೆ. ದಿಸ್ ಈಸ್ ಪಾಸಿಟಿವ್. ಓಕೆ. ನೆಕ್ಸ್ಟ್ ಇದೆ ಸೈನ್ π/2 ಮೈನಸ್ ಟೀಟಾ ಇತ್ತಂದ್ರೆ ಇಲ್ಲಿ ನೋಡ್ರಿ ಮೈನಸ್ ಟೀಟಾ. ಸೈನ್ π/2 ಮೈನಸ್ ಟೀಟಾ ಇಲ್ಲಿ ಹೋದ್ರೆ ಏನಾಗುತ್ತೆ ಬ್ಯಾಕ್ವರ್ಡ್ ಬರುತ್ತೆ. ಬ್ಯಾಕ್ವರ್ಡ್ ಅಂದ್ರೆ ಅಲ್ಲಿ ಪಾಸಿಟಿವ್, ಇಲ್ಲಿ ಅಲ್ಲಿ ಪಾಸಿಟಿವ್ ಇರುತ್ತೆ. ಇದು ಪಾಸಿಟಿವ್. ಆಲ್ ಫಸ್ಟ್ ಕ್ವಾಡ್ರಂಟ್ ಬರುತ್ತೆ ಅಂದ್ರೆ ಆಲ್ ಆರ್ ಪಾಸಿಟಿವ್.
ಓಕೆ. ನೆಕ್ಸ್ಟ್ ನೋಡು ಟ್ಯಾನ್ 90 ಅದು ಸ್ವಲ್ಪ ನೋಡಿ ಟ್ಯಾನ್ 90 ಮೈನಸ್ ಟೀಟಾ ಅದು 90 ಪ್ಲಸ್ ಟೀಟಾ. ಓಕೆ, ಟ್ಯಾನ್ 90 ಪ್ಲಸ್ ಇರ್ತಾವ್ರಿ. ಇಲ್ಲಿ ಟ್ಯಾನ್ 90 ಅಂದ್ರೆ ಏನ್ರಿ 5/2. ಟ್ಯಾನ್ ಇದ್ದದ್ದು ಏನಿರ್ಬೇಕು ಕ್ವಾಟ್ ಆಗ್ಬೇಕು. ಕ್ವಾಟ್ ಟೀಟಾ ಆಗ್ತದೆ. ಇವಾಗ ನೆಗೆಟಿವ್ ಆರ್ ಪಾಸಿಟಿವ್. ನೆಗೆಟಿವ್ ಪಾಸಿಟಿವ್ ಅಂದರೆ ಟ್ಯಾನ್ 90 ಪ್ಲಸ್ ಟೀಟಾ 90 ಪ್ಲಸ್ ಟೀಟಾ ಅಂದರೆ ಇಲ್ಲಿ ಟ್ಯಾನ್ ನೆಗೆಟಿವ್ ಇರ್ಬೇಕಂದ್ರೆ ಇಲ್ಲಿ ಸೈನ್ ಕೋಶಕ್ಕೆ ಅಷ್ಟು ಪಾಸಿಟಿವ್ ರಿಮೈನಿಂಗ್ ನೆಗೆಟಿವ್ ಅಂದರೆ ಇಲ್ಲಿ ಟ್ಯಾನ್ ಇಸ್ ನೆಗೆಟಿವ್ ಆಗುತ್ತೆ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ನೋಡೋಣ. ನೋಡ್ರಿ ಕೋಸೆಕ್ 5 ಮೈನಸ್ ಟೀಟಾ. ಓಕೆ, ಇಲ್ಲಿ ಕೋಸೆಕ್ 5 ಮೈನಸ್ ಟೀಟಾ. ಇಲ್ಲಿ 5/2 ಇಲ್ಲ, 5 ಅದ ಅಂದ್ರೆ ಕೋಶಕ್ ಇದ್ದದ್ದು ಕೋಶಕ ಉಳಿತ, ಚೇಂಜ್ ಆಗಲ್ಲ. ಕೋಸೆಕ್ ಟೀಟಾನ ಉಳಿತಿಲ್ಲ. ಕೋಸೆಕ್ ಟೀಟಾನ ಉಳಿತಂದ್ರೆ ಈ ಪಾಸಿಟಿವ್ ಆರ್ ನೆಗೆಟಿವ್ ನೋಡ್ಬೇಕು. ಪಾಸಿಟಿವ್ ನೆಗೆಟಿವ್ ಅಂದರೆ 5 ಮೈನಸ್ ಟೀಟಾ 5 ಮೈನಸ್ ಟೀಟಾ ನೆಗೆಟಿವ್. ಇಲ್ಲಿ ಕೋಸೆಕ್ ಏನಿರುತ್ತೆ ಪಾಸಿಟಿವ್ ಇರುತ್ತೆ. ಸೈನ್ ಸೆಕೆಂಡ್ ಕ್ವಾರ್ಟರ್ ಬರ್ತಂದ್ರೆ ಸೈನು ಕೋಶಕ್ ಪಾಸಿಟಿವ್ ಆಗುತ್ತೆ. ಇದೇನವ ಕೋಸೆಕ್ 5 ಪ್ಲಸ್ ಟೀಟಾ ಇತ್ತಂದ್ರೆ ರಿಸಲ್ಟ್ ಏನು ಬರುತ್ತೆ ಕೋಶಕ ಬರುತ್ತೆ. ಯಾಕಂದ್ರೆ 5 ಅದ, ಇಲ್ಲಿ ಪಾಸಿಟಿವ್ ನೆಗೆಟಿವ್. 5 ಪ್ಲಸ್ ಟೀಟಾ ಅಂದರೆ ಇಲ್ಲಿ ಮುಂದೆ ಬರುತ್ತೆ ಫಾರ್ವರ್ಡ್ ಬರುತ್ತೆ ಅಂದರೆ ಇಲ್ಲಿ ಟ್ಯಾನ್ ಕ್ವಾಟ್ ಥರ್ಡ್ ಕ್ವಾಡ್ರಂಟ್ ಬರುತ್ತೆ. ಥರ್ಡ್ ಕ್ವಾಡ್ರಂಟ್ ಒಳಗೆ ಟ್ಯಾನು ಮತ್ತು ಕ್ವಾಟು ಅಷ್ಟೇ ಪಾಸಿಟಿವ್ ರಿಮೈನಿಂಗ್ ನೆಗೆಟಿವ್ ಇರುತ್ತೆ. ಕೋಶಕ ನೆಗೆಟಿವ್. I hope all of you understand how to write sign of allied angles. ಮೀನ್ಸ್ ನಾವು ಸೈನ್ ಯಾವ ರೀತಿ ಬರೀಬೇಕು. ಎಲ್ಲ ಯಾವುದೇ ಪ್ರಾಬ್ಲಮ್ ಕೊಡಲಿ ಇದ್ರ ಮೇಲೆ ಡಿಪೆಂಡ್. ಯಾವುದೇ ಕೊಡಲಿ ಅವ್ರು. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಾಟ್ 5 ಪ್ಲಸ್ ಟೀಟಾ ಕೊಟ್ಟಿದ್ರು ಅಂದ್ರೆ 5 ಐತಂದ್ರೆ ರಿಸಲ್ಟ್ ಇರಬೇಕು ಕ್ವಾಟ ಉಳಿಬೇಕು. 5/2 ಐತಂದ್ರೆ ಅಟ್ಟ ಟ್ಯಾನ್ ಆಗುತ್ತೆ. ಕ್ವಾಟ್ ಇದ್ದ ಟ್ಯಾನು ಕಾಸ್. ಬಟ್ 5 ಪ್ಲಸ್ ಟೀಟಾ 5 ಪ್ಲಸ್ ಟೀಟಾ 5 ಇಲ್ಲಿ ಐತ್ರಿ, ಇಲ್ಲಿ ಪ್ಲಸ್ ಟೀಟಾ ಮುಂದೆ ಟ್ಯಾನ್ ಬರ್ತದೆ. ಥರ್ಡ್ ಕ್ವಾಡ್ರಂಟ್ ಕ್ವಾಟ್ ಏನಿರ್ತದೆ ರೀ ಪಾಸಿಟಿವ್. ಇದೇ ನಮಗೆ ಕ್ವಾಟ್ 5 ಮೈನಸ್ ಟೀಟಾ ಬಂದಿತ್ತಂದ್ರೆ ರೀ ಹೇಳ್ರಿ. ಈಗ ಕ್ವಾಟ್ ಇತ್ತಂದ್ರೆ 5 ಐತಂದ್ರೆ ಕ್ವಾಟೇ ಉಳಿಯುತ್ತೆ. ಇವಾಗ ಮೈನಸ್ ಟೀಟಾ 5 ಮೈನಸ್ ಟೀಟಾ ಸೆಕೆಂಡ್ ಕ್ವಾಡ್ರಂಟ್ ಅಂದ್ರೆ ನೆಗೆಟಿವ್ ಆಗುತ್ತೆ. ದಿಸ್ ಇಸ್ ನೆಗೆಟಿವ್. I hope all of you understand how to find out sign of all trigonometric functions, means allied angles. Next type is how to draw the standard angle values. How to draw the some standard angle. ಕೆಲವೊಂದು ಸ್ಟ್ಯಾಂಡರ್ಡ್ ಆ್ಯಂಗಲ್ ವ್ಯಾಲ್ಯೂವನ್ನು ಯಾವ ರೀತಿ ಡ್ರಾ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟ್ ಟೈಪ್ 3 ಫಾರ್ಮುಲಾ. ನೆಕ್ಸ್ಟ್ ನೋಡ್ರಿ ಟೈಪ್ 3 ಫಾರ್ಮುಲಾ. ಟೈಪ್ 3 ಸ್ಟ್ಯಾಂಡರ್ಡ್ ಆ್ಯಂಗಲ್. ಹೌ ಟು ಡ್ರಾ ದಿ ಸ್ಟ್ಯಾಂಡರ್ಡ್ ಆ್ಯಂಗಲ್ ಯಾವ ರೀತಿ ನಾವು ಡ್ರಾ ವ್ಯಾಲ್ಯೂಸನ್ನು ಬರೀಲಿಕ್ಕೆ ಸಾಧ್ಯ. ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಂದ್ರೆ ಏನು ರೀ, ಫಸ್ಟಿಗೆ ಸೈನ್, ನೆಕ್ಸ್ಟ್ ಕಾಸ್, ನೆಕ್ಸ್ಟ್ ಟ್ಯಾನ್, ನೆಕ್ಸ್ಟ್ ಕ್ವಾಟ್, ಸೆಕ್, ನೆಕ್ಸ್ಟ್ ಕೋಸೆಕ್. ಇಲ್ಲಿ ಟೀಟಾ ತಗೊಳ್ಳಿ. ಟೀಟಾ 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 ಟೀಟಾ. ಇಲ್ಲಿ ನಾವು ಇದರ ಆ್ಯಂಗಲ್ ಬರೀಬೇಕು. 0 ಡಿಗ್ರಿ, ನೆಕ್ಸ್ಟ್ 30 ಡಿಗ್ರಿ, ನೆಕ್ಸ್ಟ್ 45 ಡಿಗ್ರಿ, ನೆಕ್ಸ್ಟ್ 60 ಡಿಗ್ರಿ, ನೆಕ್ಸ್ಟ್ 90 ಡಿಗ್ರಿ, ನೆಕ್ಸ್ಟ್ 180 ಡಿಗ್ರಿ. ಇವೆಲ್ಲ ವ್ಯಾಲ್ಯೂಸನ್ನು ಯಾವ ರೀತಿ ಬರೀಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂಸನ್ನು ಯಾವ ರೀತಿ ಬರೀಬೇಕು ಇವೆಲ್ಲ ವ್ಯಾಲ್ಯೂಸನ್ನು. ಇಲ್ಲಿ ನೋಡಿರಿ ಫಸ್ಟಿಗೆ ಸೈನ್ 90 ಟೇಬಲನ್ನು ಡ್ರಾ ಮಾಡ್ಕೊರಿ. ಈ ರೀತಿ
ಇವಾಗ ಫಸ್ಟ್ ಸೈನ್ 0 ಡಿಗ್ರಿ ಏನಾಗುತ್ತಾ, ಸೈನ್ 30 ಡಿಗ್ರಿ ಏನಾಗುತ್ತಾ, ಸೈನ್ 45 ಡಿಗ್ರಿ ಏನಾಗುತ್ತಾ, ಸೈನ್ 60, ಸೈನ್ 90, ಸೈನ್ 180. ಇಷ್ಟು ಬೇಸಿಕ್ ಟೇಬಲ್ಸ್ ವ್ಯಾಲ್ಯೂಸ್ಗಳನ್ನ ಗೊತ್ತಿರ್ಬೇಕು. ಯಾವ ರೀತಿ ಬರಿಬೇಕಂದ್ರೆ ವ್ಯಾಲ್ಯೂಸ್ಗಳನ್ನ ನೋಡಿ, ಫಸ್ಟ್ 0ದಿಂದ ಸ್ಟಾರ್ಟ್ ಮಾಡಿ. 0, 1, 2, 3, 4 ನಂಬರ್ ಬರ್ಬೇಕು. ಈ ನಂಬರ್ಗೆ ಏನು ಮಾಡಬೇಕು, 4ದಿಂದ ಡಿವೈಡ್ ಮಾಡಬೇಕು. 4 4 4 4 4ರಿಂದ ಡಿವೈಡ್ ಮಾಡಿದಾಗ ರಿಸಲ್ಟ್ ಏನು ಬರ್ತೈತಿ, 0/4 is 0, ನೆಕ್ಸ್ಟ್ 1/4 is 1/4, ನೆಕ್ಸ್ಟ್ 2/4 is 1/2, 2 ones are 2 twos are 3/4 as it is, 4/4 is 1. ಕ್ಲಿಯರ್? ಈಗ ಬಂದಂಥ ರಿಸಲ್ಟಿಗೆ ಟೇಕ್ ಸ್ಕ್ವೇರ್ ರೂಟ್. ಇದು ಸ್ಕ್ವೇರ್ ರೂಟ್ ತಗೋಬೇಕು. ಸ್ಕ್ವೇರ್ ರೂಟ್ ಆಫ್ 0 is 0, square root of 1/4 is 1/2, means square root of 4 is 2. Next square root of 1/2 is 1/√2, 1/√2. Next root 3/2, next 1, root 3/2 1. ರಿಸಲ್ಟ್ ಇದೇನು ರಿಸಲ್ಟ್ ಬರುತ್ತಲ್ಲ ಅದು ಫಸ್ಟ್ ಕಾಲಮ್ ಬರೀಬೇಕು. ನೋಡ್ರಿ, ಫಸ್ಟ್ ಏನಿದೆ 0 ಬಂದದ, ನೆಕ್ಸ್ಟ್ 1/2 ಬಂದದ, ನೆಕ್ಸ್ಟ್ 1/√2 ಅದ, ನೆಕ್ಸ್ಟ್ ರೂಟ್ 3/2 ಅದ, ನೆಕ್ಸ್ಟ್ 1 ಅದ. 180 ಡಿಗ್ರಿ ಬಿಡ್ರಿ, ಆಮೇಲೆ ಹೇಳ್ತೀನಿ. ಈಗ ನೆಕ್ಸ್ಟ್ 90 ಡಿಗ್ರಿ ತನಕ ಅಷ್ಟೇ ಬರೀ. ಓಕೆ, ಇವಾಗ ಇದೇನು ಕಾಲಮ್ ಬರುತ್ತಿಲ್ಲ ಅದ್ರದ ರಿವರ್ಸ್ ಬರಬೇಕು. ಈಗ ಅದನ್ನು ತಿರುಗಿಸಿ ಬರ್ಬೇಕು, ಉಲ್ಟಾ ಬರ್ಕೊಂಡು ಹೋಗ್ಬೇಕು. ಲಾಸ್ಟ್ 1 ಅದಲ್ಲ, ಇದನ್ನ ಫಸ್ಟ್ 1 ಬರಬೇಕು. 1 3 ಲಾಸ್ಟ್. ಇದು ನಮಗೆ ಸೈನ್ 0 ಡಿಗ್ರಿ ಆಯಿತು, ಸೈನ್ 30 ಡಿಗ್ರಿ. ಸೈನ್ 0 ಡಿಗ್ರಿ 0, ಸೈನ್ 30 is 1/2, ಸೈನ್ 45 is 1/√2, ನೆಕ್ಸ್ಟ್ ಸೈನ್ 60 ಡಿಗ್ರಿ is root 3/2, ನೆಕ್ಸ್ಟ್ ಸೈನ್ 90 ಡಿಗ್ರಿ is 1, ಸೈನ್ 180 ಡಿಗ್ರಿ ಯಾವ್ದು ಬರ್ತದೆ ನೋಡೋಣ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದನ್ನ ನಾವು ರಿವರ್ಸ್ ಬರೀ. ರಿವರ್ಸ್ ಅಂದ್ರೆ ಫಸ್ಟ್ 1 ಬರೀತೀರಿ, ಆಮೇಲೆ ರೂಟ್ 3/2 ಬರೀತೀರಿ, ಆಮೇಲೆ 1/√2 ಬರೀತೀರಿ, ಆಮೇಲೆ 1/2 ಬರೀತೀರಿ, ಆಮೇಲೆ 0 ಬರೀತೀರಿ. ದಿಸ್ ಈಸ್ ಕಾಸ್ ಥೀಟಾ ವ್ಯಾಲ್ಯೂ. ನೆಕ್ಸ್ಟ್ ಟ್ಯಾನ್ ಥೀಟಾ ಅಂದ್ರೆ ಏನ್ರಿ, ಫಾರ್ಮುಲಾ ಅದ ನಮಗೆ. ಟ್ಯಾನ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅದ. ಇವೆರಡು ಡಿವೈಡ್ ಮಾಡಬೇಕು. ಈಗ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ. 0 ಡಿವೈಡ್ ಬೈ 1 ಏನಾಗುತ್ತೆ, 0 ಆಗುತ್ತೆ. 1/2 ಡಿವೈಡ್ ಬೈ ರೂಟ್ 3/2 ಅಂದರೆ 2 2 ಕ್ಯಾನ್ಸಲ್ ಆಗಿ ಓನ್ಲಿ ಏನು ಉಳಿತಾಗ 1/√3 ಉಳಿತೈತಿ. ನೆಕ್ಸ್ಟ್ 1/√2 ಡಿವೈಡ್ ಬೈ 1/√2 ಎರಡು ಡಿವೈಡ್ ಮಾಡಬೇಕು. ಈಗ ಸಿಂಬಲ್ ಡಿವೈಡ್ ಮಾಡ್ಬೇಕಂದ್ರೆ ಏನಾಗುತ್ತೆ, ರೂಟ್ ಕ್ಯಾನ್ಸಲ್ ಆಗಿ 1 ಉಳಿತೈತಿ. ಇಲ್ಲಿ ರೂಟ್ 3/2 ಟು 1/2 ಡಿವೈಡ್ ಆದ್ರೆ 2 2 ಕ್ಯಾನ್ಸಲ್ ಆಗಿ ಓನ್ಲಿ ರೂಟ್ 3 ಉಳಿಯುತ್ತೆ. ನೆಕ್ಸ್ಟ್ 1/0, ವೆರಿ ಇಂಪಾರ್ಟೆಂಟ್. ಎನಿ ನಂಬರ್ ವಿತ್ ಎನಿ ಕ್ವಾಂಟಿಟಿ ವಿತ್ 0 ಡಿವೈಡ್ ಇತ್ತಂದ್ರೆ ಅದು ವ್ಯಾಲ್ಯೂ ಏನದ, ಇನ್ಫಿನಿಟಿ ಮೀನ್ಸ್ ನಾಟ್ ಡಿಪೆಂಡ್. ಆ ವ್ಯಾಲ್ಯೂನ ಡಿಪೆಂಡ್ ಮಾಡಕ್ಕೆ ಬರಲ್ಲ, ಅಂದ್ರೆ ಇದು ವ್ಯಾಲ್ಯೂ ಇನ್ಫಿನಿಟಿ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕಾಲಮ್ ಯಾವ ರೀತಿ ಬರೀಬೇಕಂದ್ರೆ ಇದ್ರ ರಿವರ್ಸ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ಏನು ಬರೀತೀರಿ, ಇನ್ಫಿನಿಟಿ, ನೆಕ್ಸ್ಟ್ ರೂಟ್ 3, ನೆಕ್ಸ್ಟ್ 1, ನೆಕ್ಸ್ಟ್ 1/√3, ನೆಕ್ಸ್ಟ್ 0. ಇದು ರಿವರ್ಸ್. ಓವರ್ ಕ್ವಾಟ್ ಥೀಟಾ ಇಸ್ ಓವರ್. ನೆಕ್ಸ್ಟ್ ಸೆಕ್ ಥೀಟಾ ಬರೀಬೇಕಾಗಿತ್ತಂದ್ರೆ ಸೆಕ್ ಥೀಟಾ ಈಸ್ 1/cos ಥೀಟಾ. ಸೆಕ್ ಥೀಟಾ ಈಸ್ 1/cos ಥೀಟಾ. ಸೆಕ್ ಥೀಟಾ ಅಂದ್ರೆ ಏನು ಬರೀತೀರಿ, ಸೆಕ್ ಥೀಟಾ ಈಕ್ವಲ್ ಟು 1/cos ಥೀಟಾ. ಇವಾಗ ಕಾಸ್ ಥೀಟಾ ವ್ಯಾಲ್ಯೂ ಇರ್ತದೆ, ಅದಕ್ಕೆ 1/, ಮಾಡ್ಕೊಳ್ಳೋದು 1/cos ಥೀಟಾ. ಈಗ 1/1 ಏನಾಗುತ್ತೆ, ಇಲ್ಲಿ 1/1 1 ಆಗುತ್ತೆ. 1 ಇಲ್ಲಿ ಏನು ವ್ಯಾಲ್ಯೂ ಇರ್ತಲ್ಲ ಅದ್ರ 1/1 ಮಾಡ್ಕೊಳ್ಳೋದು. 1/√3/2 ಅಂದರೆ ರಿವರ್ಸ್ ಆಗುತ್ತೆ, 2/√3 ಆಗುತ್ತೆ. ನೆಕ್ಸ್ಟ್ 1/√2 ಅಂದರೆ ಇದು √3/1 ಆಗುತ್ತೆ, ಅದ್ರ ಉಲ್ಟಾ ಆಗುತ್ತೆ. ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ ಬರಿಬೇಕು. ನೆಕ್ಸ್ಟ್ 1/2 ಅಂದರೆ 2/1 ಆಗುತ್ತೆ, 2 ಆಗುತ್ತೆ. ಇಲ್ಲಿ 1/0 ಇದೇನಾಗುತ್ತೆ, 1/cos ಥೀಟಾ. 1/1 1/0 ಇಸ್ ಇನ್ಫಿನಿಟಿ ಆಗುತ್ತೆ. ಈ ಲಾಸ್ಟ್ ಕಾಲಮ್ ಇದ್ರ ರಿವರ್ಸ್ ಬರೀಬೇಕು. ಏನ್ರಿ, ಇನ್ಫಿನಿಟಿ ಟು √2, ನೆಕ್ಸ್ಟ್ 2/√3, ನೆಕ್ಸ್ಟ್ 1. ದಿಸ್ ಈಸ್ ಲಾಸ್ಟ್ ಒನ್. ಇನ್ನು 180 ಡಿಗ್ರಿ ಆಗಬೇಕಂದ್ರೆ ಕಾಸ್ 180 ಇಸ್ ಆಲ್ವೇಸ್ -1 ಬರುತ್ತೆ. ನೆಕ್ಸ್ಟ್ ಸೈನ್ ಥೀಟಾ ಆ್ಯಂಡ್ ಟ್ಯಾನ್ ಥೀಟಾ ಇಸ್ ಆಲ್ವೇಸ್
0 0 ಬರುತ್ತಾ. ಇದರ ವ್ಯಾಲ್ಯೂ ಬರ್ಕೋಬೇಕು. ಯಾವ ರೀತಿ ಬರೀಬೇಕಂದ್ರೆ cot theta is 1/sin theta. ಇದರಲ್ಲಿ ಇನ್ಫಿನಿಟಿ ಆಗುತ್ತಾ, ಇನ್ಫಿನಿಟಿ ಸಾರಿ, ಈಗ ನಾವು tan theta 0 ಆದಾಗ cot theta ಅಂದ್ರೆ 1/tan theta. 1/tan theta ಅಂದರೆ 1/0 is infinity. ನೆಕ್ಸ್ಟ್ sec theta ಅಂದರೆ 1/cos theta. 1/-1 is -1. Next cosec theta is 1/sin theta. The 1/0 is infinity. This is last problem, infinity. These are all formulas. How to write all of you? I hope all of you understand how to write this table. Very easy. First once again I will repeat you. First 0 ದಿಂದ 4 ನಂಬರ್ ಬರ್ಕೋಬೇಕು. ಆಮೇಲೆ ಅದಕ್ಕೆ 4 ದಿಂದ ಡಿವೈಡ್ ಮಾಡಬೇಕು. 4 ದಿಂದ ಡಿವೈಡ್ ಮಾಡಿದಾಗ ಏನು ರಿಸಲ್ಟ್ ಬರ್ತದೆ ಅದಕ್ಕೆ ರೂಟ್ ತಗೋಬೇಕು. ರೂಟ್ ತಗೊಂಡಿದ್ದು ಏನು ಆನ್ಸರ್ ಬರ್ತದೆ ಅದು ಫಸ್ಟ್ ಕಾಲಮ್. ನೆಕ್ಸ್ಟ್ ಆದರೆ ಫಸ್ಟ್ ಕಾಲಮನ್ನು ಉಲ್ಟಾ ಬರ್ಕೋತ ಹೋಗೋದು, ಅದು ಸೆಕೆಂಡ್ ಕಾಲಮ್. ಥರ್ಡ್ ಕಾಲಮನ್ನು ಟ್ಯಾನ್ ಥೀಟಾ ಫೈಂಡ್ ಔಟ್ ಮಾಡ್ಬೇಕಾಗಿದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇವೆರಡು ಡಿವೈಡ್ ಮಾಡ್ಕೋದು. 0/1, 1/2, √3/2 ಇದು ಡಿವೈಡ್ ಮಾಡ್ಕೋದು. ಆಮೇಲೆ ಕಾಟ್ ಥೀಟಾ ಅಂದರೆ ಇದ್ರ ರಿವರ್ಸ್ ಬರೆಯೋದು. ಸೆಕ್ ಥೀಟಾ ಅಂದರೆ 1/cos ಥೀಟಾ. ಈ ಕಾಸ್ ಥೀಟಾ ಏನು ಬರ್ತಲ್ಲ ಅದು 1 ಡಿವೈಡ್ ಮಾಡ್ಕೋದು, ಅದ್ರ ರಿಸಲ್ಟ್ ಬರುತ್ತೆ, ಅದ್ರ ರಿವರ್ಸ್ ಬರೆಯೋದು. ಲಾಸ್ಟ್ ಇಸ್ ಕಾಲಮ್. I hope all of you understand this basic concept of all how to write trigonometric table, all values up to 180 degree. ಈ 180 ಡಿಗ್ರಿ ತಗ ನೀವು ಪರ್ಫೆಕ್ಟ್ ಇದರಿಂದ ಮುಂದೆ ಹೈಯರ್ ಆ್ಯಂಗಲ್ ಯಾವುದೇ ಆ್ಯಂಗಲ್ ಕೊಡಲಿ ನೀವು ಕ್ವಾಡ್ರೆಂಟ್ ಯೂಸ್ ಮಾಡಿ, ಇಲ್ಲಿ ಫಸ್ಟ್ ಕ್ವಾಡ್ರೆಂಟು ಸೆಕೆಂಡ್ ಆ ಫಾರ್ಮುಲಾ ಯೂಸ್ ಮಾಡಿ ನೀವು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇರೋದು ನಿಮ್ಗೆ ಐಡೆಂಟಿಟಿ ಫಾರ್ಮುಲಾಸ್. ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲ ಕಡೆ ಯೂಸ್ಫುಲ್, ಎಲ್ಲ ಕಡೆ ಯೂಸ್ ಆಗುತ್ತೆ. ಐಡೆಂಟಿಟಿ ಫಾರ್ಮುಲಾಸನ್ನು ಸಾಕಷ್ಟು ಪ್ರಾಬ್ಲಮ್ ಬಿಡಿಸೋವಾಗ ಅಥವಾ ಎಕ್ಸಾಂಪಲ್ ಅಥವಾ ಥಿಯರಮ್ ಪ್ರೂಫ್ ಮಾಡಾಗ ಎಲ್ಲ ಕಡೆ ಯೂಸ್ ಆಗುತ್ತೆ ಅಂದರೆ ಐಡೆಂಟಿಟಿ ಫಾರ್ಮುಲಾಸ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಪ್ ಈಸ್ ಐಡೆಂಟಿಟಿ ಫಾರ್ಮುಲಾ. ನೋಡ್ರಿ, ಟೈಪ್ ನಂಬರ್ 4 or 5. Type number 4, identity formulas. Identities formula. Identity means fixed formula. ಕೆಲವೊಂದು ಫಿಕ್ಸ್ಡ್ ಫಾರ್ಮುಲಾ ಬರ್ತೇನ್ರಿ. ಫಸ್ಟ್ ಫಾರ್ಮುಲಾ sin square theta plus cos square theta equal to 1. The first identity formula. In the second identity formula 1 plus tan square theta equal to sec square theta. 1 plus tan square theta equal to sec square theta. Next third identity formula 1 plus cot square theta equal to cosec square theta. ಇವು 3 ಫಾರ್ಮುಲಾ ನಿಮ್ಗೆ ನೆನಪಿಟ್ಕೋಬೇಕು. ನೀವು ಈ 3 ಫಾರ್ಮುಲಾಸಿಂದ ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಫಾರ್ಮುಲಾನ ಕ್ರಿಯೇಟ್ ಮಾಡ್ಬೋದು. ನಾವು ಯಾವ ರೀತಿ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಐತೆ ಅಂದ್ರೆ ನೋಡ್ರಿ, sin square theta plus cos square theta equal to 1 ಆದ್ರೆ ನಮ್ಗೆ cos square theta ಏನಾಗ್ತೈತೆ ರೀ, cos square theta equal to 1 minus sin square theta. ಈ cos square theta ಯಾವ್ದಿಟ್ಟಿದೆ 1 minus ಇದನ್ನು ಈ ಕಡೆ ತಂದ್ರೆ ಮೈನಸ್ ಆಗುತ್ತೆ, 1 minus sin square theta. ಅದೇ ನಮಗೆ sin square theta equal to 1 minus cos square theta. ಈ ಒಂದು ಫಾರ್ಮುಲಾಗ ಮತ್ತೊಂದು 2 ಫಾರ್ಮುಲಾ ಕ್ರಿಯೇಟ್ ಮಾಡ್ಬೋದು ನಾವು. ನೆಕ್ಸ್ಟ್ ಇದೆ ನೋಡಿ, tan square theta 1 plus tan square sec square theta ಆದ್ರೆ 1 plus tan square theta equal to sec square theta. ಅದೇ ನಮ್ಗೆ tan square theta ಓನ್ಲಿ ನಾವು tan square theta ಬರಿಬೇಕಾಗಿತ್ತು ಅಂದ್ರೆ tan square theta equal to sec square theta minus 1. ಈ ಮೈನಸ್ ಆ ಕಡೆ ಹೋಗುತ್ತೆ. ಓನ್ಲಿ ನಮಗೆ 1 ಅಥವಾ 1 equal to sec square theta minus tan square theta. 1 equal to sec square theta minus tan square theta. ಇದು ಪ್ರಾಬ್ಲಮ್ ಆಗೋದು. ನೆಕ್ಸ್ಟ್ ಇರೋದು ನಮಗೆ ಇಲ್ಲಿ ನೋಡ್ರಿ 1 plus cot cos theta.
ಓನ್ಲಿ ಕ್ವಾಡ್ ಸ್ಕ್ವೇರ್ ಟೀಟಾ ಬೇಕಾಗಿತ್ತಂದ್ರೆ ಕೋಸೆಕ್ ಸ್ಕ್ವೇರ್ ಟೀಟಾ -1. ಸೊ ಓನ್ಲಿ 1 ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಟೀಟಾ ಮೈನಸ್ ಕ್ವಾಡ್ ಸ್ಕ್ವೇರ್ ಟೀಟಾ. ಇದು ಕ್ರಿಯೇಟಿವ್ ಪಾಯಿಂಟ್. ಒಂದು 3 ಫಾರ್ಮುಲಾಸ್ಗೆ ಮತ್ತು 2 ಫಾರ್ಮುಲಾ 6 ಫಾರ್ಮುಲಾಸ್ ಕ್ರಿಯೇಟ್ ಆದವು. ಅಂದರೆ 3 ಫಾರ್ಮುಲಾಸ್ ಓನ್ಲಿ ಟೋಟಲಿ 9 ಫಾರ್ಮುಲಾಸ್ ಕ್ರಿಯೇಟ್ ಆಗುತ್ತವೆ. ಓಕೆ, ನೆಕ್ಸ್ಟ್ ಇರೋದು ನಿಮಗೆ ಐಡೆಂಟಿಟಿ ಫಾರ್ಮುಲಾ ಆದಮೇಲೆ ಡಬಲ್ ಆ್ಯಂಗಲ್ ಫಾರ್ಮುಲಾ. ನೆಕ್ಸ್ಟ್ ಇರೋದು ನಮಗೆ ಡಬಲ್ ಆ್ಯಂಗಲ್ ಫಾರ್ಮುಲಾ. ಡಬಲ್ ಆ್ಯಂಗಲ್ ಫಾರ್ಮುಲಾ ನೆಕ್ಸ್ಟ್ ಏನ್ರಿ ಅವಾಗ ಡಬಲ್ ಆ್ಯಂಗಲ್ ಫಾರ್ಮುಲಾ. ಡಬಲ್ ಆ್ಯಂಗಲ್ ಫಾರ್ಮುಲಾ ನೆಕ್ಸ್ಟ್ ಟೈಪ್ ನಂಬರ್ 6, ಟೈಪ್ ನಂಬರ್ 5 ಡಬಲ್ ಆ್ಯಂಗಲ್ ಫಾರ್ಮುಲಾ. ಡಬಲ್ ಆ್ಯಂಗಲ್ ಫಾರ್ಮುಲಾ. ಹೌ ಟು ರೈಟ್ ಡಬಲ್ ಆ್ಯಂಗಲ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಫಸ್ಟ್ ಇರೋದು sin 2 theta. sin 2 theta. sin 2 theta equal to 2 sin theta into cos theta. Next, cos 2 theta. cos 2 theta equal to cos square theta minus sin square theta. ಒಂದು ಇನ್ನೊಂದು 2 cos square theta minus 1 ಒಂದು ಇನ್ನೊಂದು ಏನು ಬರುತ್ತೆ 1 minus 2 sin square theta. cos theta 3 ಈಕ್ವಲ್ ಫಾರ್ಮುಲಾಸ್ಗಳು ಬರ್ತಾವೆ. ನೆಕ್ಸ್ಟ್ ಇನ್ನೊಂದು ಯಾವುದ್ರೆ tan 2 theta. tan 2 theta ಯಾವ ರೀತಿ ಬರಬೇಕಂದ್ರೆ tan 2 theta equal to 2 tan theta divided by 1 minus tan square theta. 2 tan theta divided by 1 minus tan square theta. ಇವಿಷ್ಟು ನಮಗೇನ್ರಿ ಡಬಲ್ ಆ್ಯಂಗಲ್ ಫಾರ್ಮುಲಾ. ಈ ಡಬಲ್ ಆ್ಯಂಗಲ್ ಫಾರ್ಮುಲಾ ಯಾವ ರೀತಿ ಬರಬೇಕಂದ್ರೆ sin 2 theta. ಈ 2 ಥೀಟಾ ಏನಿರುತ್ತಲ್ಲ ಇದರ ಹಾಫ್ ಬರೀಬೇಕು. ಅಂದರೆ 2 ಥೀಟಾ ಇದ್ರೆ ಇಲ್ಲಿ ಥೀಟಾ ಆಗುತ್ತೆ ಓನ್ಲಿ 2 sin theta into cos theta. ಇಲ್ಲಿ ಓನ್ಲಿ sin theta ಇತ್ತಂದರೆ sin theta ಇರಬೇಕು 2 sin. ಇಲ್ಲಿ ಏನಿರ್ತದೆ ಹಾಫ್ ಅಂದರೆ theta by 2 cos theta by 2 ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಓನ್ಲಿ cos 2 theta. ನಮಗೆ cos theta ಬೇಕಾಗಿದೆ. ಓನ್ಲಿ cos theta ಬೇಕಾಗಿದ್ದರೆ ಏನಾಗುತ್ತೆ cos ಸ್ಕ್ವೇರ್. ಇಲ್ಲಿ ಏನಿರ್ತದೆ ಅರ್ಧ ಬರೀಬೇಕು. ಇಲ್ಲಿ ಏನಿರುತ್ತೆ ಥೀಟಾ ಅಂದರೆ ಅರ್ಧ, ಹಾಫ್ ಅಂದರೆ ಥೀಟಾ ಬೈ 2 sin ಸ್ಕ್ವೇರ್ ಥೀಟಾ ಬೈ 2. ಇದೇ 3 ಫಾರ್ಮುಲಾ ಆಗುತ್ತಾ 2 cos ಸ್ಕ್ವೇರ್ ಥೀಟಾ ಬೈ 2 minus 1. ನೆಕ್ಸ್ಟ್ 1 minus 2 sin ಸ್ಕ್ವೇರ್ ಥೀಟಾ ಬೈ 2. ಥೀಟಾ ಇಲ್ಲಿ ಏನ್ರಿ ಒಂದು ರಿಮೆಂಬರ್ ಪಾಯಿಂಟ್, ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇಲ್ಲಿ ಏನು ಆ್ಯಂಗಲ್ ಇರುತ್ತೆ ಅಂದರೆ ಹಾಫ್ ಬರೀಬೇಕು. cos 2 theta ಇದ್ರೆ cos theta sin theta. 2 theta ಅರ್ಧ ಅಂದರೆ ಥೀಟಾ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಓನ್ಲಿ ಥೀಟಾ 2 theta ಇಲ್ಲ ಓನ್ಲಿ cos theta ಇತ್ತಂದರೆ cos square theta by 2 sin square theta by 2. 2 cos square theta by 2 minus 1 1 minus 2 sin square theta by. This is into the double angle formula. ನೆಕ್ಸ್ಟ್ ನಮಗೆ ಇನ್ನೊಂದು ಇರೋದೇನ್ರಿ ಟ್ರಿಪಲ್ ಆ್ಯಂಗಲ್ ಫಾರ್ಮುಲಾ. ಡಬಲ್ ಆಗಿಂದ ನೆಕ್ಸ್ಟ್ ಟ್ರಿಪಲ್ ಆ್ಯಂಗಲ್ ಫಾರ್ಮುಲಾ. ನೆಕ್ಸ್ಟ್ ಇರೋದು ನಮ್ಮ ಟೈಪ್ ಯಾವುದ್ರಿ ಟ್ರಿಪಲ್ ಆ್ಯಂಗಲ್ ಫಾರ್ಮುಲಾ. ಟ್ರಿಪಲ್ ಆ್ಯಂಗಲ್ ಫಾರ್ಮುಲಾ ಟೈಪ್ ನಂಬರ್ 6 or 7. ಟೈಪ್ ನಂಬರ್ 6 ಟ್ರಿಪಲ್ ಆ್ಯಂಗಲ್ ಫಾರ್ಮುಲಾ. ಟ್ರಿಪಲ್ ಆ್ಯಂಗಲ್ ಒಳಗೆ ಏನು ಬರ್ತದೆ 3 ಫಾರ್ಮುಲಾ ಬರ್ತದೆ. ಯಾವ್ರಿ ಒಂದು sin 3 theta, ಇನ್ನೊಂದು cos 3 theta, ಇನ್ನೊಂದು tan 3 theta. ಇವಿಷ್ಟು ಫಾರ್ಮುಲಾ ನೀವು ಪರ್ಫೆಕ್ಟ್ ಐತ್ರಿ ಅಂದರೆ ಇದು ನೋ ಪ್ರಾಬ್ಲಮ್. ಟ್ರಿಪಲ್ ಆ್ಯಂಗಲ್ ಫಾರ್ಮುಲಾ ಒಳಗೆ ಏನು ಪ್ರಾಬ್ಲಮ್ ಬರೋಲ್ಲ.
ಸೈನ್ 3 ಥೀಟಾ ಯಾವ ರೀತಿ ಬರೀಬೇಕಂದ್ರೆ ಇಲ್ಲೊಂದು ನಂಬರ್ಸ್ ಟ್ರಿಕ್ಸ್ ಯಾವ ರೀತಿ ಹೇಳ್ಬೇಕಂದ್ರೆ 34 ಆ್ಯಂಡ್ 43 ನೆಕ್ಸ್ಟ್ ಇದು 31 ಡಿವೈಡೆಡ್ ಬೈ 13 ಈ ರೀತಿ ಫಾರ್ಮುಲಾ ನಂಬರ್ಸ್ ನೆನ್ಪಿಟ್ಕೊಂಡಿದೆ. ಇದು 34 ಇದು 43 ಇದು 31 ಡಿವೈಡೆಡ್ ಬೈ 13 ಇವಷ್ಟು ನಂಬರ್ ನೀವು ನೆನಪಿಟ್ಕೊಂಡ್ರೆ ಅಂದ್ರೆ ಯಾವ ರೀತಿ ಫಾರ್ಮುಲಾ ಬರೀಬೇಕಂದ್ರೆ 34 ಅಂದ್ರೆ ಏನ್ರಿ 3 sin ಥೀಟಾ ಮೈನಸ್ 3 ಬರೀಬೇಕು sin ಥೀಟಾ ಮತ್ತು 4 cos ಕ್ಯೂಬ್ ಥೀಟಾ. ಫಸ್ಟ್ ಯಾವ ರೀತಿ ಬರೀಬೇಕಂತಂದ್ರೆ ಇದನ್ನ 34 ಅಂದ್ರೆ 3 4 ಬರೀಬೇಕು 3 ಮೈನಸ್ 4 ಬರಬೇಕು. ಇಲ್ಲಿ 3 ಜೊತೆ sin ಥೀಟಾ 4 ಜೊತೆ sin ಥೀಟಾ. ಇಲ್ಲಿ 4 ಎಲ್ಲಿರುತ್ತೆ ಅಲ್ಲಿ ಕ್ಯೂಬ್ ಮಾಡಬೇಕು 4 sin ಕ್ಯೂಬ್ ಥೀಟಾ 3 sin ಥೀಟಾ ಮೈನಸ್ 4 sin ಕ್ಯೂಬ್ ಥೀಟಾ. sin 3 ಥೀಟಾ ಈಕ್ವಲ್ ಟು 3 sin ಥೀಟಾ ಮೈನಸ್ 4 sin ಕ್ಯೂಬ್ ಥೀಟಾ ಆಗುತ್ತೆ. ಓಕೆ ನೆಕ್ಸ್ಟ್ cos ಥೀಟಾ ಅಂದ್ರೆ 43 4 ಬರಬೇಕು ಇಲ್ಲಿ ಮೈನಸ್ 3 ಬರಬೇಕು ಅಂದ್ರೆ ಇಲ್ಲಿ ಇದ್ರ ಜೊತೆ cos ಥೀಟಾ ಬರಬೇಕು cos ಥೀಟಾ ಇಲ್ಲಿ cos ಥೀಟಾ ಬರಬೇಕು ಎಲ್ಲಿ 4 ಹೊತ್ತಲ್ಲಿ ಕ್ಯೂಬ್ ಮಾಡಬೇಕು 4 cos ಕ್ಯೂಬ್ ಥೀಟಾ ಮೈನಸ್ 3 cos ಥೀಟಾ. ಇಲ್ಲಿ 31 ಅಂದ್ರೆ 3 ಮೈನಸ್ ಅಂದ್ರೆ 3 tan ಥೀಟಾ ಮೈನಸ್ 1 ಅಂದ್ರೆ ಏನಿದ್ರಿ ಮೈನಸ್ tan ಥೀಟಾ 3 tan ಥೀಟಾ ಮೈನಸ್ tan ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 tan ಕ್ಯೂಬ್ ಥೀಟಾ 1 ಮೈನಸ್ 3 tan ಕ್ಯೂಬ್ ಥೀಟಾ. ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಸ್ಕ್ವೇರ್ ಮಾಡ್ರಿ ಇಲ್ಲಿ ಕ್ಯೂಬ್ ಮಾಡ್ರಿ 3 tan ಥೀಟಾ ಮೈನಸ್ tan ಕ್ಯೂಬ್ ಥೀಟಾ 3 tan ಥೀಟಾ ಮೈನಸ್ tan ಕ್ಯೂಬ್ ಥೀಟಾ 1 ಮೈನಸ್ 3 tan ಸ್ಕ್ವೇರ್ ಥೀಟಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಫಾರ್ಮುಲಾ ನಾವು ಮತ್ತೆ ಸಾಕಷ್ಟು ಫಾರ್ಮುಲಾ ಕ್ರಿಯೇಟ್ ಮಾಡ್ಬೋದು. ಯಾವ ರೀತಿ ಮಾಡ್ತೀರಿ ಈಗ ನಾವು 3 sin ಥೀಟಾ ಬೇಕಾಗಿತ್ತಂದ್ರೆ ಏನಾಗುತ್ತಾ ಇದು ಈ ಕಡೆ ಬರುತ್ತಾ ಇದು ಈ ಕಡೆ ಬರುತ್ತಾ. ನೆಕ್ಸ್ಟ್ ನಾವು ಓನ್ಲಿ ಮೈನಸ್ 4 sin ಥೀಟಾ ಬೇಕಾಗಿತ್ತಂದ್ರೆ ಇವೆರಡು ಈ ಕಡೆ ಹೋಗ್ತಾವೆ. ಇದನ್ನು ನಾವು ಈ ಕ್ರಿಯೇಟ್ ಮಾಡ್ಕೊಳ್ಬೋದು. ಓನ್ಲಿ ನಮಗೆ 4 cos ಕ್ಯೂಬ್ ಥೀಟಾ ಬೇಕಾಗಿತ್ತಂದ್ರೆ ಈ ಕಡೆ ಹೋಗುತ್ತಾ. ನೆಕ್ಸ್ಟ್ ಈ ಥರ ನಾವು ಫಾರ್ಮುಲಾಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇದೆ. ಓಕೆ ಐ ಹೋಪ್ ಆಲ್ ಆಫ್ ಅಂಡರ್ಸ್ಟ್ಯಾಂಡ್ ಟ್ರಿಪಲ್ ಆ್ಯಂಗಲ್ ಫಾರ್ಮುಲಾ. ಓಕೆ ನೆಕ್ಸ್ಟ್ ಟೈಪ್ ಈಸ್ addition formula. This is very very important. Addition formula. And the next type name is addition formula. Addition formula. Addition formula ಏನು ಬರ್ತಾರೆ addition formula ಒಳಗೆ ಫಸ್ಟ್ ಗೆ sin a plus b equal to sin a cos b minus plus cos a sin b. sin a plus b ಅಂದ್ರೆ ಏನ್ರಿ sin a cos b plus cos a sin b. ನೆಕ್ಸ್ಟ್ ಇರೋದು ನಮ್ಗೆ cos a plus b equal to cos a cos b minus sin a sin b minus sin a sin b. cos a cos b minus sin a sin b. next tan a plus b. next ಇರೋದು tan a plus b. tan a plus b ಅಂದ್ರೆ ಏನ್ರಿ tan a plus tan b divided by 1 minus tan a into tan b. This is our formula. 1 tan a plus tan b 1 minus tan a into tan b. ಈ ರೀತಿ ಅಡಿಷನ್ ಫಾರ್ಮುಲಾ 3 ಫಾರ್ಮುಲಾ ಬರುತ್ತೆ. ಈ 3 ಫಾರ್ಮುಲಾದಲ್ಲಿ
sin a plus b ಇತ್ತಂದ್ರೆ sin a cos b plus cos a sin b. ನೆಕ್ಸ್ಟ್ cos a plus b ಇತ್ತಂದ್ರೆ cos a cos b minus sin a sin b. ನೆಕ್ಸ್ಟ್ tan a plus b ಇತ್ತಂದ್ರೆ tan a plus tan b divided by 1 minus tan a tan b. ಇದೇ ಮೈನಸ್ ಇಲ್ಲಿ sin a minus b ಇತ್ತಂದ್ರೆ ಇಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ cos a minus b ಇತ್ತಂದ್ರೆ ಇಲ್ಲಿ ಪ್ಲಸ್ ಆಗುತ್ತೆ. ನೆಕ್ಸ್ಟ್ tan a minus b ಇತ್ತಂದ್ರೆ ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಓನ್ಲಿ ಸೈನ್ ಆರ್ ಚೇಂಜಸ್. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟೈಪ್. ದಿಸ್ ಇಸ್ ಕಾಲ್ಡ್ addition formula. Sin a plus b, cos a plus b, next tan a plus b. Next ಇರೋದು ನಮಗೆ very important formula, factorization formula. Next type is factorization formula. Next ಯಾವ type ರೀ? Factorization. Factorization ಮತ್ತು defactorization formula. First write on factorization formula. Factorization formula. Next ಇರೋದು ಇನ್ನೊಂದು ಯಾವ್ದು? defactorization formula. ಈ ಕಡೆ ಇದೆ defactorization. Defactorization formula. This is very important. Factorization and defactorization formula. How to write factorization and defactorization formula is very important. Factorization formula ಏನು ಬರ್ತಾರೆ? 4 formula. First one, sin c plus sin d. Next, second one, sin c minus sin d. Next, third one, cos c plus cos d. Next, fourth one, cos c minus cos d. This is very important. Fourth formula. First one ಏನು ಬರ್ತದ್ರಿ? sin c plus sin d. Sin c plus sin d. Second one, sin c minus sin d. Cos c plus cos d. Cos c minus cos d. Okay, you formula, how to write this formula? Sin c plus sin d, 2 sin c plus d divided by 2 into cos c minus d divided by 2. First formula ಯಾವ ರೀತಿ ಅಂದ್ರೆ 2 sin c plus d divided by 2 cos c minus d divided by 2. Next type, 2 cos c plus d divided by 2 into sin c minus d divided by 2. Second formula. Next, quasi cos d ಅಂದ್ರೆ 2 cos c plus d divided by 2 into cos c minus d divided by 2. Next, quasi minus cos d ಯಾವ ರೀತಿ ಆಗುತ್ತೆ ಅಂದ್ರೆ 2 cos c plus d divided by 2 into cos d minus c divided by 2. ಇಲ್ಲಿ d ಇಲ್ಲೆಲ್ಲ ಕಡೆ c minus 2, ಇಲ್ಲಿ d minus c. ಇಲ್ಲಿ ನಮಗೆ c minus 2 ನೇ ಬೇಕಾಗಿತ್ತು ಅಂದ್ರೆ ಇಲ್ಲಿ ಏನು ಮಾಡಿದ್ವಿ? -2 cos c plus d by 2 into cos c minus d by 2. c minus 2 ಇಲ್ಲಿ c minus d ನ ಬರೆದ್ರೆ ಇಲ್ಲಿ ಮೈನಸ್ ಸೈನ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇ ನಾವು ಡಿಫ್ಯಾಕ್ಟರೈಸೇಷನ್. ಇದು ಫ್ಯಾಕ್ಟರೈಸೇಷನ್ ಆಯಿತು. ಇದೇ ನಾವು ಡಿಫ್ಯಾಕ್ಟರೈಸೇಷನ್ ಯಾವ ರೀತಿ ಬರೀಬೇಕಂದ್ರೆ ಇದ್ರ ರಿವರ್ಸ್ ಬರೀಬೇಕು. ಇದ್ರ ರಿವರ್ಸ್ ಯಾವ ರೀತಿ ಬರೀಬೇಕಂದ್ರೆ ಡಿಫ್ಯಾಕ್ಟರೈಸೇಷನ್. ಇವು ಫ್ಯಾಕ್ಟರೈಸೇಷನ್ ಅದು sin c plus sin d, 2 sin c plus d by 2 cos c minus d divided by 2. Next, sin c minus sin d, 2 cos c plus d by 2 sin c minus d by 2. Okay. Next, cos c plus cos d, 2 cos c plus d by 2 cos c minus d by 2. Next, cos c minus cos d by how to write? 2 cos c plus d divided by 2 cos d minus d by 2 ಬರೀಬೇಕು. ನಾವು d minus c ಬೇಡ, ನಾವು c minus d ನ ಬೇಕಾಗಿತ್ತು ಅಂದ್ರೆ
minus 2 cos c plus d by 2 multiply cos c minus d by 2. ಓಕೆ, ಇದು ನಾವು ಡಿ ಫ್ಯಾಕ್ಟರೈಸೇಷನ್ ಬರಬೇಕಂದ್ರೆ ಫಸ್ಟ್ ಇದನ್ನು ಬರೀಬೇಕು. 2 sin ಫಸ್ಟ್ ಫಾರ್ಮುಲಾ ಏನು ಬರ್ತೈತೆ ರೀ ಇದ್ರಾಗ 2 sin ಇದು ಟೋಟಲ್ ಆ್ಯಂಗಲ್ ಎ ತಗೋಬೇಕು, ಅದು ಬಿ ತಗೋಬೇಕು, ಎ ಮತ್ತು ಬಿ. ಓಕೆ, 2 sin ಎ ಕಾಸ್ ಬಿ ಫಸ್ಟ್ ಫಾರ್ಮುಲಾ. ಡಿ ಫ್ಯಾಕ್ಟರ್ಸ್ ಏನು ಬರ್ತೈತಿ 2 sin ಎ ಕಾಸ್ ಬಿ. ಸೆಕೆಂಡ್ ಫಾರ್ಮುಲಾ ಏನು ಬರ್ತೈತಿ ರೀ 2 cos ಎ sin ಬಿ. 2 cos ಟೋಟಲ್ ಆ್ಯಂಗಲ್ ಎ ಅಂತ ಹೇಳ್ಕೊರಿ, 2 cos ಎ sin ಬಿ. ಇದು ಸೆಕೆಂಡ್ ಆ್ಯಂಗಲ್ನ ಬಿ ಅಂತ ಹೇಳ್ಕೊರಿ. ನೆಕ್ಸ್ಟ್ 2 cos ಎ ಕಾಸ್ ಬಿ. ಥರ್ಡ್ ಫಾರ್ಮುಲಾ ಏನು ಬರ್ತೈತಿ ರೀ 2 cos ಎ cos b. Next fourth formula 2 cos a cos b. Same. Fourth formula 2 cos a cos b. 2 cos a cos b. Last formula ಏನು ಬರ್ತೈತಿ ರೀ 2 cos a cos b. cos a ಮನೆ ಎಷ್ಟು ಇಲ್ಲಿ ಕಾಸ್ ಏನಿದೆ ಕಾಸ್ ಲಾಸ್ಟ್ ಟೈಮ್ ಬರ್ತೈತಿ 2 cos ಎ ಕಾಸ್ ಬಿ. ಇಲ್ಲಿ ಒಂದು ಮಿಸ್ಟೇಕ್ ಏನಾಗಿದೆ ಅಂತಂದರೆ ಇಲ್ಲಿ ಸೈನ್ ಬೇಕದು, ಸಾರಿ ಇದು ಸೈನ್ ಬೇಕು. ಸೈನ್ ಇಲ್ಲಿ ಏನಾಗುತ್ತೆ ಸೈನ್. ಓಕೆ, ಇದು ನಮಗೆ ಸೈನ್ ಆಗುತ್ತೆ, ಸೈನ್. ನೆಕ್ಸ್ಟ್ ಏನಾಗುತ್ತೆ ಸೈನ್ ಆಗುತ್ತೆ. ಸಾರಿ ಫ್ಯಾಕ್ಟರೈಸೇಷನ್ ಕಾಲ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಏನಾಗಬೇಕು ರೀ ಸೈನ್ ಆಗಬೇಕು. ಸೈನ್ ಸಿ ಕಾಸ್ ಸಿ ಮೈನಸ್ ಕಾಸ್ ಟಿ ಅಂದರೆ ಅದು ಸೈನ್ ಬರುತ್ತೆ. ಇಲ್ಲಿ ಸೈನ್ ಬರ್ತಂದ್ರೆ ಇದು ಏನಾಗುತ್ತೆ ನಮಗೆ ಚೇಂಜ್ ಆಗಬೇಕು. ಯಾಕೆ ಚೇಂಜ್ ಆಗ್ಬೇಕಂದ್ರೆ ಇಲ್ಲಿ 2 sin ಎ sin ಬಿ. 2 sin ಎ sin ಬಿ ಅಂತ ಇಲ್ಲಿ ಬರೀರಿ. ಫೋರ್ತ್ ಒನ್ 2 sin ಎ sin ಬಿ. ಓಕೆ, ಇವು ಆನ್ಸರ್ ಯಾವ ರೀತಿ ಬರಬೇಕಂದ್ರೆ ಈ ಫ್ಯಾಕ್ಟರೈಸೇಷನ್ ರಿವರ್ಸ್ ಬರೋದ್ರೆ ಆದರೂ ಡಿ ಫ್ಯಾಕ್ಟರೈಸೇಷನ್ ಆಯಿತು. ಈ sin ಸಿ ಪ್ಲಸ್ sin ಡಿ 2 sin ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2 ಆಗಿದೆ. ಇದ್ರದ 2 ಇದು ಸೈನ್, ಇದು ಎ ತಗೋಬೇಕು ಬಿ ತಗೋಬೇಕು. 2 sin ಎ sin ಬಿ ಇದನ್ನ ಕ್ವಶನ್ ಬರ್ತೀವಿ. ಇದ್ರದ್ದು ಆನ್ಸರ್ ಇದ್ರದ ಕ್ವಶನ್ ಬರ್ತೀವಿ ನಾವು. ಇದೇನು ಆನ್ಸರ್ ಇತ್ತಲ್ಲ ಇದ್ರ ಕ್ವಶನ್ 2 sin ಎ ಕಾಸ್ ಬಿ. ಓಕೆ, 2 sin ಎ ಕಾಸ್ ಬಿ ಆಯ್ತು. ಇದ್ರದ್ದು ಆನ್ಸರ್ ಏನೈತಿ ಅದ್ರ ಕ್ವಶನ್ ಬರ್ತೀವಿ 2 cos ಎ sin ಬಿ. ನೆಕ್ಸ್ಟ್ 2 cos ಎ ಕಾಸ್ ಬಿ. ನೆಕ್ಸ್ಟ್ 2 sin ಎ sin ಬಿ ಕ್ವಶನ್. ಈ ಡಿ ಫ್ಯಾಕ್ಟರೈಸೇಷನ್ ರಿವರ್ಸ್ ಉಲ್ಟಾ ಬರೆದ